ದೇವರೇ ನಮ್ಮನ್ನು ಆಶೀರ್ವದಿಸಿರಿ. ಈ ಮನುಷ್ಯರ ತಂಡ ಎಲ್ಲ ಸದಸ್ಯರನ್ನು ಆಶೀರ್ವದಿಸಿರಿ. ಹಾಗೂ ಈ ಪ್ರಾರ್ಥನೆಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರ ಮೇಲೆ ನೀವು ಆಶೀರ್ವಾದ ಇರಲಿ ತಂದೆ. ಬಲಹೀನರಾದ ನಾವು ಸ್ವಾಮಿ ನಮ್ಮನ್ನು ಬಲಪಡಿಸಿ, ತಿಳುವಳಿಕೆಲ್ಲದ ಮಕ್ಕಳು ನಾವು ನಿಮ್ಮ ತಿಳುವಳಿಕೆ ಜ್ಞಾನ ಕೃಪೆಯನ್ನು ಗ್ರಹಿಸಿರಿ ಸ್ವಾಮಿ. ಸಾಮೂಹ್ಯನಿಗೆ ನಿಮ್ಮ ಸಂದೇಶ ಕೊಟ್ಟಾಗಿ ನಿಮ್ಮ ಸಂದೇಶ ನಮಗೆ ಕೊಟ್ಟು ನಮ್ಮನ್ನು ನಡೆಸಿ ಸ್ವಾಮಿ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದು ಅರಿದ ಮುಗ್ಧ ಬಾಲಕರು ನಾವು. ಏನೆಲ್ಲ ಮಾಡಬೇಕು, ಎಲ್ಲ ಹೋಗ್ಬೇಕು, ಹೇಗೆಲ್ಲ ನಾವು ವ್ಯವಹರಿಸಬೇಕು ಎಂಬುದರ ಬಗ್ಗೆ ನಮಗೆ ಸರಿಯಾದ ಜ್ಞಾನ ತಿಳುವಳಿಕೆಯನ್ನು ಅನುಗ್ರಹಿಸಬೇಕೆಂದು ಈ ಸಮಯದಲ್ಲಿ ನಿಮ್ಮ ಪಾದ ಸನ್ನಿಧಿಯನ್ನು ಬಂದಿರುವಂತ ಪ್ರತಿಯೊಬ್ಬ ನಮ್ಮ ಸಹೋದರ ಸಹೋದರಿಯನ್ನು ಆಶೀರ್ವಾದ ಮಾಡಬೇಕನ್ನು ಬೇಡಿಕೊಳ್ತೇವೆ ತಂದೆ. ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಸ್ವಾಮಿ. ಹೊಸ ಶಕ್ತಿ ಚೈತನ್ಯದ ನಮ್ಮನ್ನು ತುಂಬಿಸಿ ಸ್ವಾಮಿ. ನಿಮಗೆ ಸಾಕ್ಷಿಗಳನ್ನಾಗಿ ನಮ್ಮ ಪರಿವರ್ತಿಸಿ. ಪವಿತ್ರಾತ್ಮರೇ ಬನ್ನಿ, ನಿಮಗೆ ಸ್ವಾಗತ. ನಮ್ಮ ಹೃದಯಕ್ಕೆ ಆತ್ಮಕ್ಕೆ ನಮ್ಮಲ್ಲಿ ಬಂದು ತಂಗಿರಿ ಪವಿತ್ರಾತ್ಮರೇ. ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿ ಪವಿತ್ರಾತ್ಮರೇ. ಯೇಸುವಿಗೆ ಸಾಕ್ಷಿಗಳನ್ನಾಗಿ ಪರಿವರ್ತಿಸಿ ಪವಿತ್ರಾತ್ಮರೇ. ಮಾತೆ ಮರಿಯಮ್ನವರೇ, ಪ್ರಭು ಯೇಸು ನಮ್ಮ ತಾಯಿಯೇ, ನಮ್ಮ ಈ ಪ್ರಾರ್ಥನಾ ತಂಡ ಹಾಗೂ ಈ ಎಲ್ಲಾ ಸದಸ್ಯರು ನಿಮ್ಮ ಕರುಣೆ ಅರ್ಪಿಸ್ತೇವೆ. ನಮ್ಮನ್ನು ನಿಮ್ಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ನಮಗಾಗಿ ಪ್ರಾರ್ಥಿಸಮ್ಮ. ನಮ್ಮ ಜೊತೆ ಇದ್ದು ಪ್ರಾರ್ಥಿಸಿ ನಮ್ಮ ಕರೆ ಹಿಡಿದು ಯೇಸಲ್ಲಿ ನಡೆಸ್ತಾಯಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುಗ್ರಹವನ್ನು ಇಂಧನವಾಗಿ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾಶಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ನಮ್ಮ ಮರಿಯ ಸಾತ್ಪುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮ ಫಲವಾದ ಪ್ರಭು ಯೇಸು ಧನ್ಯರು. ಪ್ರಾರ್ಥಿಸಿರಿ. ಆಮೇಲೆ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. Praise the Lord. ನಾವು ದಿನನಿತ್ಯ ಆಚರಣೆ ಮಾಡುವಂತ ಸಂಸ್ಕಾರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಸಂಕ್ಷೇಪ, ಇದರಲ್ಲಿ ಆರ್ಟಿಕಲ್ ನಂಬರ್ 220 ಇದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸಾಂಸ್ಕಾರಿಕ ನಿರ್ವಹಣೆ ಯಾವುದರಲ್ಲಿ ಅಡಕವಾಗಿದೆ ಎಂದು. ಸಾಂಸ್ಕಾರಿಕ ನಿರ್ವಹಣೆ, ಸಂಸ್ಕಾರಗಳನ್ನು ನಿರ್ವಹಿಸುವುದು ಯಾವುದರಲ್ಲಿ ಅಡಕವಾಗಿದೆ? ಸಾಂಸ್ಕಾರಿಕ ನಿರ್ವಹಣೆ ಯೇಸುಸ್ವಾಮಿಯ ರಕ್ಷಣಾ ಫಲಗಳ ವಿನಿಮಯ, ಧರ್ಮಸಭೆಯ ಸಂಸ್ಕಾರಗಳ ಆಚರಣೆ, ವಿಶೇಷವಾಗಿ ಅವರು ಬರುವವರೆಗೆ 1 ಕೊರಿಂಥ 11:26 ಅವರು ಬರುವವರೆಗೆ ಆಚರಿಸುವ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಅಡಕವಾಗಿದೆ. ಅದರಿಂದ ಸಾಂಸ್ಕಾರಿಕ ನಿರ್ವಹಣೆ ವಿಶೇಷವಾಗಿ ಯಾವುದಲ್ಲಿ ಅಡಕವಾಗಿದೆ? ಇದನ್ನು ನಾವು ಎಲ್ಲಿ ವಿಶೇಷ ಕಂಡುಕೊಳ್ಬಹುದು? ಹೇಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬಹುದು? ಅದರಿಂದ ಸಾಂಸ್ಕಾರಿಕ ನಿರ್ವಹಣೆ ಯೇಸುಸ್ವಾಮಿಯ ರಕ್ಷಣಾ ಫಲಗಳ ವಿನಿಮಯ, ಮತ್ತು ಧರ್ಮಸಭೆಯ ಸಂಸ್ಕಾರಗಳ ಆಚರಣೆ, ವಿಶೇಷವಾಗಿದ್ದು ಅವರು ಬರುವವರೆಗೆ 1 ಕೊರಿಂಥ 11:26 ಅಲ್ಲಿ ಪೌಲ ಹೇಳ್ತಾನೆ. 1 ಕೊರಿಂಥ 11:26 ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಂದೇ ನೀವು ಈ ರೊಟ್ಟಿಯನ್ನ ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನ ಸಾರುತ್ತೀರಿ. ಅವರು ಬರುವ ತನಕ. ಅದರಿಂದ ಯೇಸುಸ್ವಾಮಿ ಬರುವಂತದ್ದು ಅದು 100% ಕ್ಲಿಯರ್ ಆಗಿದೆ. ಅದ್ರಲ್ಲಿ ಯಾವ ಡೌಟ್ ಇಲ್ಲ. ನಮ್ಮ ಬಲಿಪೂಜೆಯ ಸಮಯದಲ್ಲಿ ಇಗೋ ವಿಶ್ವಾಸದ ಪರಮ ರಹಸ್ಯ ಅಂತ ನಾವು ಹೇಳುವಾಗ, ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಯರು, ಕ್ರಿಸ್ತರು ಮರಳಿ ಬರುವರು ಅಂತ. ಇದರ ಬಗ್ಗೆ ಯಾವ ಡೌಟ್ ಇಲ್ಲ. ಯೇಸು ಕ್ರಿಸ್ತರು ಮತ್ತೊಮ್ಮೆ ಬರುತ್ತಾರೆ ಅಂತ. ಆದ್ರೆ ಯಾವಾಗ ಏನು ಅಂತ ನಮ್ಗೆ ಗೊತ್ತಿಲ್ಲ. ಶಿಷ್ಯರು ಕೇಳ್ತಾರೆ, ಪ್ರಭು ಇದೆಲ್ಲ ಯಾವಾಗ ನಡೀತದೆ ಅಂತ ಹೇಳುವಾಗ, ತಂದೆ ದೇವರು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಯೇಸು ಹೇಳ್ತಾರೆ,
ಈ ತಂದೆ ದೇವನ ಬಿಟ್ರೆ ಇದು ಯಾರಿಗೂ ಗೊತ್ತಿಲ್ಲ ಅಂತ. ಆಕ್ಚುಲಿ ಬರ್ಲಿಕ್ಕಿದ್ದವ್ರು ಯೇಸು ಕ್ರಿಸ್ತರು, ಅವರಿಗೆ ಗೊತ್ತಿಲ್ವಾ ಈ ಲೋಕದಲ್ಲಿ ಯಾವಾಗ ಬರ್ಲಿಕ್ಕೆ ಇರುತ್ತದೆ ಅಂತ. ಅಂದ್ರೆ ಈ ಲೋಕದಲ್ಲಿ ಯೇಸ್ವಾಮಿ ಫಿಲಿಪ್ಪ ಪತ್ರಿಕೆಯಲ್ಲಿ ಸಂತ ಪೌಲ ಹೇಳುವಾಗ 2ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ದೇವರಿಗೆ ಸರಿಸಮಾನರಾದ್ರೂ ಕೂಡ ಆ ದೈವ ಪದವಿಯನ್ನ ನಾನು ಬಿಡಲ್ಲ ಅಂತ ಗಟ್ಟಿ ಹಿಡ್ಕೊಂಡಿಲ್ಲ. ಬದಲಿಗೆ ಅವರು ತನ್ನನ್ನೇ ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ನರಮಾನವರಿಗೆ ಸರಿ ಸಮಾನರಾದರು ಅಂತ ಬೈಬಲ್ ಹೇಳ್ತಾ ಇದೆ. ಇಲ್ಲಿ ಯೇಸ್ವಾಮಿಯ ಶಕ್ತಿಯನ್ನು ಅಲ್ಲಗಳೆಯುವುದಲ್ಲ ಇದು. ಯೇಸಮ್ ಗೊತ್ತಿಲ್ಲ, ಯೇಸು ದೇವರಲ್ವಾ, ಗೊತ್ತೈತಲ್ಲ, ಯೇಸು ದೇವರಾದ್ಮೇಲೆ ಅವರಿಗೆಲ್ಲ ಗೊತ್ತಿಲ್ವಾ, ತ್ರಿಕಾಲ ಜ್ಞಾನ ಯೇಸಿಗಿಲ್ವಾ, ಅವ್ರ ದೇವರಂದ್ಮೇಲೆ ತ್ರಿಕಾಲ ಜ್ಞಾನ ಇರ್ಬೇಕು, ಆದಿ ಅಂತ್ಯದ ಜ್ಞಾನ ಇರ್ಬೇಕು ಅಂತ ಹೇಳ್ಕೊಂಡೆಲ್ಲ ವಾದ ಮಾಡ್ತಾರೆ. ಅದಕ್ಕೆ ಯೇಸ್ವಾಮಿ ನಿಜವಾಗಿ ದೇವರಲ್ಲ ಏನೋ, ಯಾಕೆಂದ್ರೆ ಅವರಿಗೆ ಸಂಪೂರ್ಣ ಜ್ಞಾನ ಇಲ್ಲ ಅಂತ ಹೇಳ್ಕೊಂಡು ಏನೆಲ್ಲ ಹೇಳ್ತಾ ಇದ್ದಾರೆ ಪ್ರಿಯರೇ. ಆತರ ಅಲ್ಲ ಇದು. ಇಲ್ಲಿ ಏನಂತ ಹೇಳಿದ್ರೆ ಯೇಸ್ವಾಮಿ ನೋಡಿ, ಇಲ್ಲಿ ಪ್ರೀಪಿ 2:6 ದೇವ ಸ್ವರೂಪಿ ತಾನಾಗಿದ್ರು ನಿರುತ್ತಾ ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನು ಅವರು ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡುವುದಿಲ್ಲ ಅಂತ ಗಟ್ಟಿಟ್ಕೊಂಡಿಲ್ಲ. ಎಲ್ಲ ಬಿಡಲ್ಲ, ನಾನು ದೇವರಿಗೆ ಸಮಾನವಾದ ಪದವಿ ಬಿಡಲ್ಲ, ನಾನು ಯಾವ ಕಾರಣಕ್ಕೂ ನಾನು ತಗ್ಗಿಸ್ಕೊಳ್ಳುವುದಿಲ್ಲ, ದೇವರಿಗೆ ಸರಿ ಸಮಾನನಾಗಿಯೇ ಇರ್ತೀನಿ ಅಂತ ಯೇಸ್ವಾಮಿ ಹಾಗೆ ಮಾಡಿಲ್ಲ. ತನ್ನನ್ನೇ ಬರಿದು ಮಾಡಿಕೊಂಡು, ಬರಿದು ಅಂದ್ರೆ ಯಾವುದ್ರಲ್ಲಿ, ಆ ಜ್ಞಾನ, ದೇವರ ಮಹಿಮೆ, ದೇವರ ಶಕ್ತಿ, ಆ ಪದವಿ, ಅಂತಸ್ತು, ಇದರಿಂದೆಲ್ಲ ಅವರು ಬರಿದು ಮಾಡಿಕೊಂಡ್ರು. ಆ ಜ್ಞಾನ ಕೂಡ, ದೈವಿ ಜ್ಞಾನ ಉಂಟಲ್ಲ, ಅದನ್ನ ಅವರು ಬರಿದು ಮಾಡಿಕೊಂಡ್ರು. ಅದಕ್ಕೆ ಯೇಸ್ವಾಮಿ ಲೋಕದಲ್ಲಿ ಮನುಷ್ಯನಿಗೆ ಸರಿಸಮಾನರಾಗಿ ಲೋಕದಲ್ಲಿ ಮನುಜಾನ ಆಕಾರದಲ್ಲಿ ಕಾಣಿಸ್ಕೊಂಡ್ರು. ಅದರಿಂದ ಮನುಜನಿಗೆ ಲೋಕದಲ್ಲಿ ಎಷ್ಟು ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಗೊತ್ತೈತಲ್ಲ, ಅಷ್ಟೇ ಯೇಸ್ವಾಮಿ ಕೊಡಲ್ಪಟ್ಟಿದೆ. ಅದಕ್ಕೆ ಲೂಕನ ಸ್ವಾರ್ಥಿಯಲ್ಲೂ ಕೂಡ ನಾವು ಓದ್ತಾ ಇದ್ದೇವಲ್ಲ, ಅಲ್ಲಿ 2ನೇ ಅಧ್ಯಾಯ ವಚನ 50, ಅಲ್ಲಿ ಯೇಸ್ವಾಮಿ ಬೆಳೀತಾ ಬರ್ಬೇಕಾದ್ರೆ ಜ್ಞಾನದಲ್ಲಿ ಪ್ರವರ್ಧಿಸಿದರು ಅಂತ ಉಂಟಲ್ಲಿ 51:251. ಬಳಿಕ ಯೇಸು ಸ್ವಾಮಿ ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದ್ರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇದ್ರು. ಈ ವಿಷಯಗಳನ್ನೆಲ್ಲ ತಾಯಿಮರಿಗಳು ಮನಸ್ಸಲ್ಲಿ ಇಟ್ಕೊಳ್ತಿದ್ರು. ಯೇಸು ಸ್ವಾಮಿ ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂತು. ಅದರಿಂದ ಯೇಸ್ವಾಮಿ ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ, ಅದರಿಂದ ಈ ಲೋಕದಲ್ಲಿ ಅವರು ಕೂಡ ನಮ್ಮ ತರಾನೇ ಜ್ಞಾನವನ್ನ ಗಳಿಸ್ಕೊಂಡ್ರು. ಕೆಲವು ಬಲ್ಲವರಿಂದ ಕಲಿತು, ಕೆಲವರಿಂದ ಶಾಸ್ತ್ರಗಳಿಂದ ಓದಿ, ಕೆಲವು ಅನುಭವದಿಂದ ತಿಳಿದು ಅಂತ ಹೇಳ್ತಾರಲ್ವಾ. ಅದರಿಂದ ಯೇಸ್ವಾಮಿ ಕೂಡ ಶಾಸ್ತ್ರದಿಂದ ಓದಿ, ಹಿರಿಯರಿಂದ ತಿಳ್ಕೊಂಡು, ಬಲ್ಲವರಿಂದ ಮತ್ತು ಅನುಭವದಿಂದ ಅಂತ ಹೇಳ್ಕೊಂಡು ವೆರಿ ಕ್ಲಿಯರ್ ಆಗಿ ಉಂಟು ಬೈಬಲ್ನಲ್ಲಿ. ನೋಡಿ, ಇಲ್ಲಿ ಇಬ್ರಿಯನ ಪತ್ರ 5ನೇ ಅಧ್ಯಾಯದಲ್ಲಿ ನೋಡಿ, ಇಬ್ರಿ 5:8 ನೋಡಿ, ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನ ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನ ಅನುಭವದಿಂದ ಅರಿತುಕೊಂಡ್ರು. ಅದಕ್ಕೆ ಹೇಳೋದು, ಕೆಲವು ಬಲ್ಲವರಿಂದ ತಿಳಿದು, ಕೆಲವು ಶಾಸ್ತ್ರಗಳನ್ನ ಓದಿ ತಿಳ್ಕೊಳ್ತೀವಿ, ಮತ್ತು ಕೆಲವು ಅನುಭವದಿಂದ ಅರ್ಥಕೊಳ್ತಾ ಇದ್ದೀವಿ. ಇಲ್ಲಿ ಯೇಸು ಕ್ರಿಸ್ತರು ಕೂಡ ಅದೇ ತರ ದೇವರ ಪುತ್ರರಾಗಿದ್ದರೂ ಕೂಡ ಇಬ್ರಿ 5:8 ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರ್ಥಕೊಂಡ್ರು. ಅನುಭವ, ಎಕ್ಸ್ಪೀರಿಯನ್ಸ್ ಅದು ಅಗತ್ಯ. ಅದರಿಂದ ದೇವರಾದ್ರೂ ಕೂಡ ಕೆಲವೆಲ್ಲ ಅನುಭವದಿಂದ, ಯಾಕೆಂದ್ರೆ ಯೇಸ್ವಾಮಿ ಲೋಕದಲ್ಲಿ ಮನುಷ್ಯನಾಗಿ ಬಂದು ಎಲ್ಲ ಅವರು ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ಬಂದ್ರೆ. ಅದಕ್ಕೆ ಯೇಸ್ವಾಮಿ ಹೇಳಿದ್ದು ಇದು ನನಗೆ ಗೊತ್ತಿಲ್ಲ ಅಂತ. ಆ ಕಾರಣಕ್ಕಾಗಿ ಯೇಸ್ವಾಮಿ ಹೊರತು ಅವರು ಮನುಷ್ಯನಾಗಿ ಹೇಳ್ತಾರೆ. ಅವ್ರು ಲೋಕದಲ್ಲಿ ಸೂಪರ್ ಮ್ಯಾನ್ ಆಗಿ ಅಲ್ಲ, ಅತಿ ಮಾನವನಾಗಿ ಲೋಕಕ್ಕೆ ಬಂದಿಲ್ಲ. ಆದ್ರಿಂದ ಯೇಸಮ್ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಈ ಯಾವ ಸಾಕ್ಷಿಗಳು ಯೇಸುವನ್ನ ದೇವರಂತ ಒಪ್ಕೊಳ್ಳುವುದೇ ಇಲ್ಲ. ಇಂಥ ಕಾರಣ ಎಲ್ಲ ಕೊಡ್ತಾರೆ ಅವರು. ಆದ್ರೆ ಯೇಸಮ್ ಯಾಕೆ ಈ ಲೋಕದಲ್ಲಿ ಈ ತರ ಇದ್ರು ಅಂತ ಹೇಳಿದ್ರೆ, ಅವರು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ
ತನ್ನನ್ನ ಬರಿದು ಮಾಡಿಕೊಂಡ್ರು, ಅವರು ತನ್ನನ್ನೇ ತಗ್ಗಿಸಿಕೊಂಡ್ರು. ದೇವರಿಗೆ ಸಮನಾದ ಪದವಿಯನ್ನು ಅವರು ಇಟ್ಕೊಂಡಿಲ್ಲ ಈ ಲೋಕದಲ್ಲಿ. ಮತ್ತೆ ಇಬ್ರಿಯ ಕೂಡ ಪತ್ರದಲ್ಲಿ ಬೇಕಾದಷ್ಟು ಕೊಟೇಶನ್ಗಳು ಇದೆ. ಅದು ಕೂಡ ಕೆಲವರಿಗೆ ಅದು ಯಾಕೂ ಗೊತ್ತಿಲ್ಲ. ಯಾವುದೋ ಒಂದೊಂದು ವಾಕ್ಯಗಳನ್ನ ಇಟ್ಕೊಂಡು ಇಲ್ಲಿ ಇಬ್ರಿಯ 2ನೇ ಅಧ್ಯಾಯ ವಚನ 9, ದೇವದೂತರಿಗಿಂತ ಕೊಂಚ ಕಾಲವೇ ತುಸು ತಗ್ಗಿಸಲಾದ ಒಬ್ಬರನ್ನ ಅಂದ್ರೆ ಯೇಸುವನ್ನು ಮಾತ್ರ ನಾವು ಕಾಣುತ್ತೇವೆ. ಇವರು ಯಾತನಾ ಮರಣ ಅನುಭವಿಸಿದ್ರಿಂದ ಘನಮಾನ ಗೌರವ ಸಿರಿಸ್ ಮೈಮೇನ ಮುಕುಟವಾಗಿ ಪಡೆದನ್ನ ನಾವು ಕಾಣುತ್ತೇವೆ. ಆದ್ರಿಂದ ದೇವದೂತರಿಗಿಂತ ಕೊಂಚ ಕಾಲ ತುಸು ತಗ್ಗಿಸಲಾದ ಒಬ್ಬ, ದೇವದೂತರಿಗಿಂತಲೂ ತನ್ನನ್ನು ತಗ್ಗಿಸಿಕೊಂಡು ಒಬ್ಬರನ್ನ ನಾವು ಕಾಣ್ತೀವಿ. ಅವರು ಯೇಸು ಕ್ರಿಸ್ತರು, ತಗ್ಗಿಸಲಾದವರು ಅಂತ. ಅದಕ್ಕೆ ಇದು ಯಾವಾಗ ನಡೀತದೆ, ಯೇಸು ಯಾವಾಗ ಬರ್ತಾರೆ, ಅದಕ್ಕೆ ಜನರಲ್ಲಿ ಗೊಂದಲ ಇತ್ತಲ್ವಾ. ಶಿಷ್ಯರು ತಿಳ್ಕೊಂಡ್ರು ಯೇಸು ಬೇಗನೆ ಬರ್ತಾರಂತ. ಯಾಕೆಂದ್ರೆ ಅವ್ರು ಹೇಳಿದ್ರಲ್ಲ, ದೇವರಾಜ್ಯ ಕಾಣೋ ತನಕ ಇಲ್ಲಿ ನಿಮ್ಮಲ್ಲಿದ್ದವರು ಕೆಲವರು ಸಾಯುವುದಿಲ್ಲ, ಅದ್ರ ಮುಂಚೆನೆ ದೇವರಾಜ್ಯ ಕಾಣ್ತೀರಂತ ಹೇಳಿದ. ಕೆಲವು ತಿಳ್ಕೊಂಡ್ರು ಯೇಸು ಬೇಗ ಬರ್ತಾರೆ, ಅಲ್ಲಿದ್ದವ್ರು ಕೆಲವರು ಸಾಯುವ ಮುಂಚೆ ಅಂತ ಹೇಳಿದ್ರೆ ಜೀವಮಾನ ಕಾಲದಲ್ಲಿ ಆಗುತ್ತೆ. 80, 90, 100 ವರ್ಷದೊಳಗನೆ ಎಲ್ಲ ನಡೆದು ಹೋಗುತ್ತೆ. ಅದಕ್ಕೆ ಶಿಷ್ಯರುಗಳು ಅದೇ ತರ ತಿಳ್ಕೊಂಡಿದ್ರು ಮತ್ತು ಬೋಧನೆ ಮಾಡ್ತಾ ಇದ್ರು. ಅದರಿಂದ ಅಲ್ಲಿ ಪೌಲ 1 ಕೊರಿಂಥ 7 ನೋಡಿ, ಇದು ಯೇಸುವಿನ ಬರುವಿಕೆ ಬಗ್ಗೆ. ಅದರಿಂದ ಇದು ತಪ್ಪು ಅಂತ ಹೇಳುದಲ್ಲ ರೀ. ಇದು ಹೇಗೆ ಗೊತ್ತಾ, ನಾವು ಬೈಬಲ್ ಓದುವಾಗ ನಾವು ಸರಿಯಾದ ತಿಳುವಳಿಕೆ ನಾವು ಉಳ್ಳವರಾಗ್ಬೇಕು. ಈಗ ಏಸಾಮ್ಯ ಅನುಭವದಿಂದ ಅರ್ದ್ಕೊಂಡ್ರು ಮತ್ತೆ ಎಲ್ಲ ಶಾಸ್ತ್ರ ತಿಳ್ಕೊಂಡ್ರು, ಎಲ್ಲ ಒಂದೇ ಸರ್ತಿ ಕೊಡಲ್ಪಡ್ತಾ, ಶಿಷ್ಯರಿಗೆ ಕೂಡ ಬೈಬಲ್ ಒಂದೇ ಸರ್ತಿ ಕೊಡಲ್ಪಡ್ತಾ, ಪರ್ಫೆಕ್ಟ್ ಆಗಿ ಫುಲ್ ಫಾರ್ಮ್ ಅಲ್ಲಿ ಬೈಬಲ್ ಕೊಡಲ್ಪಟ್ಟಿತಾ? ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಗೆ ಕೆಲವು ಡಿಫ್ರೆನ್ಸ್ ಎಲ್ಲ ಇರ್ತವೆ. ಯಾತಕ್ಕೋಸ್ಕರ ಡಿಫರೆನ್ಸ್? ಯಾಕಂತ ಹೇಳಿದ್ರೆ ನೋಡಿ, ದೇವರು ಒಂದು ಜ್ಞಾನ ಕೊಡ್ತಾರೆ, ಬಟ್ ಅದು ಜ್ಞಾನವನ್ನ ನಾವು ಏನ್ ಮಾಡ್ಬೇಕು, ಅವರವರ ಬ್ಯಾಕ್ ಗ್ರೌಂಡ್ ಪ್ರಕಾರ ಅದನ್ನ ಬರೀತಾರೆ. ಈಗ ಟೀಚರ್ ಕ್ಲಾಸ್ ಪಾಠ ಮಾಡ್ತಾರಲ್ವಾ, ಪಾಠ ಮಾಡಿದ ಕೂಡಲೇ ಒಂದು ಪಾಠ, ಈಗ ಎಲ್ಲ ಪಾಠ ಬರೀರಿ ಅಂತ ಹೇಳಿದ್ರೆ ಎಲ್ರು ಕೂಡ ಒಂದೇ ತರ ಬರೀತಾರ? ಅವರವರ ಬ್ಯಾಕ್ ಗ್ರೌಂಡ್ ತಕ್ಕಂತೆ ಬರೀತಾರೆ, ಗೊತ್ತಿದ್ದಲ್ಲ. ಎಲ್ಲ ಕೆಲವು ಮರ್ತು ಬಿಡ್ತಾರೆ, ಕೆಲವರು ಏನೋ ಎಕ್ಸ್ಟ್ರಾನು ಸೇರಿಸ್ಬೋದು, ಕೆಲವರು ಅವರಿಗೆ ತಿಳಿದಾಗೆ ಏನೋ ಬರೀಬಹುದು. ಅದರಿಂದ ಅಷ್ಟೇ. ಅದಕ್ಕೆ ಏಸಮ್ ಹೇಳ್ತಾರೆ, ಕೆಲವರು 30% ಫಲ ಕೊಡ್ತಾರೆ, 60%, ಕೆಲವರು 100% ಫಲ ಕೊಡ್ತಾರೆ ಅಂತ ಏಸಮ್ ಹೇಳಿದಲ್ವಾ. ಏಸಮ್ ಹೇಳಿದ್ರೆ 100% ಫಲ ಕೊಡ್ತಾರಂತ. ಅದು ನಮ್ಮ ಎಲ್ಲ ಜೀವಿತದಲ್ಲೂ ಕೂಡ ಅಷ್ಟೇ. ಅರ್ಥ ಆಯ್ತಲ್ಲ ನಮಗೆ? ಯಾಕೆಂದ್ರೆ ಅದು ನಮ್ಮ ಬ್ಯಾಕ್ ಗ್ರೌಂಡ್. ಅದು ನಾವೆಷ್ಟು ಜ್ಞಾನದಲ್ಲಿ ತುಂಬಿಕೊಂಡಿರ್ತೇವೆ, ಎಷ್ಟು ನಾವು ಒಳ್ಳೆ ಮನಸ್ಸು ನಮ್ಗೆ ಉಂಟು, ನಮಗೆ ಒಳ್ಳೆ ಇಷ್ಟೊಂದು ಬುದ್ಧಿ ಉಂಟು, ಎಷ್ಟು ಗುಣಗಳು ನಮ್ಮಲ್ಲಿ ಉಂಟು, ಅದೇ ಪ್ರಕಾರ ನಾವು ಫಲ ಕೊಡುವಂತದ್ದು. ಅಥವಾ ಯಾರೋ ಏನಾದ್ರು ಹೇಳಿದ್ರೆ ಅದನ್ನು ನಾವು ರಿಪೀಟ್ ಮಾಡ್ಬೇಕಾದ್ರೆ ಅದು ನಮ್ಮ ಎಲ್ಲ ಹಿನ್ನೆಲೆಯಲ್ಲಿ ಅದೆಲ್ಲ ಸೇರಿಕೊಂಡಿರ್ತದೆ. ಹಾಗೆ ಅದಕ್ಕೆ ಇಲ್ಲಿ ಬೈಬಲ್ ಬರೆಯೋ ಕೂಡ ಅದೇ ತರ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹಿನ್ನೆಲೆ ಬಹಳ ಮುಖ್ಯ ಅಂತ ಹೇಳುದು. ಬೈಬಲ್ ಒಂದೊಂದು ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕಾದ್ರೆ. ಅದರಿಂದ ಇಲ್ಲಿ ಸಂತ ಪೌಲ ಹೇಳ್ತಾನಲ್ಲ, 1 ಕೊರಿಂಥ 7ನೇ ಅಧ್ಯಾಯ ವಚನ 29, ಪ್ರಿಯ ಸಹೋದರರೇ, ನನ್ನ ಅಭಿಪ್ರಾಯ ಇದು. ಅಭಿಪ್ರಾಯ ಅಂತ ಹೇಳುದು, ಉಳಿದಿರುವ ಕಾಲ ಕೊಂಚ ಮಾತ್ರ, ಇನ್ ಸ್ವಲ್ಪ ಟೈಮ್ ಮಾತ್ರ. ಅದರಿಂದ ಮದುವೆ ಆದರೂ ಮದುವೆ ಆಗದವರೋ ಎಂಬಂತೆ, ದುಃಖಿಸ್ತರು ದುಃಖವಿಲ್ಲದಂತೆ ಅಂತ, ಕೊಂಚ ಮಾತ್ರ. ಅದಕ್ಕೆ ಅವ್ರು ಹೇಳ್ತಾರೆ, ಮದುವೆ ಮಾಡುವಂತ ಅಗತ್ಯ ಇಲ್ಲ, ನೀವು ಮದುವೆ ಮಾಡ್ಕೊಳ್ಬ ನಂತರನೇ ಇರಿ. ಯಾಕೆಂತ ಹೇಳಿದ್ರೆ ಇನ್ ಸಮಯ ಇಲ್ಲ, ಏನ್ ಮಾಡ್ತಾರೆ, ಯೇಸು ಬೇಗ ಬರ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿ ಪೌಲ ಹೇಳ್ತಾನೆ, ಅವಿವಾಹಿತರ ಬಗ್ಗೆ ಪ್ರಭುವಿನಿಂದ ಬಂದ ಕಟ್ಟಳೆ ಯಾವುದಿಲ್ಲ. ಅದಕ್ಕೆ ಬೈಬಲ್ನಲ್ಲಿ ನೋಡಿ, ಎಲ್ಲ ದೇವರ ವಾಕ್ಯ ಅಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲ ದೇವರು. ಸಂತ ಪೌಲ ಯಾಕೆ ಹೇಳ್ತಾನೆ ಇಲ್ಲಿ, ಪ್ರಭುವಿನಿಂದ ಬಂದ ಕಟ್ಟಳೆ ಯಾವುದಿಲ್ಲ ಅಂತ. ಮತ್ತೆ ಮುಂದೆ ಬರೆದ, ಪ್ರಭುವಿನ ಕೃಪೆಯಿಂದ ನಂಬಿಕೆಗೆ ಅರ್ಹನಾದ ವ್ಯಕ್ತಿಯಂತೆ ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಬೈಬಲ್ನಲ್ಲಿ ಕೆಲವು ಪರಮ ಸತ್ಯ, ಇಟರ್ನಲ್ ಟ್ರೂತ್ ಅಂತ ಹೇಳ್ತೇವೆ, ಅದಿದೆ ಬೈಬಲ್ನಲ್ಲಿ. ಮತ್ತು ಕೆಲವು ಸಂಪ್ರದಾಯ ಉಂಟು, ಕೆಲವು ಲೋಕದ ಆಚರಣೆಗಳು,
ಸ್ಥಳೀಯ ಆಚರಣೆಗಳು ಇರ್ತವೆ. ಆಮೇಲೆ ಕೆಲವು ಪೌಲನ ಅಥವಾ ಶಿಷ್ಯರುಗಳ ಸ್ವಂತ ಬುದ್ಧಿ ಮಾತುಗಳು ಇರ್ತವೆ, ಕೆಲವು ಶಿಸ್ತಿನ ಕ್ರಮಗಳಿರ್ತವೆ. ಇದೆಲ್ಲ ನಾವು ಗೊಂದಲ ಮಾಡಬಾರ್ದು. ಶಿಸ್ತಿನ ಕ್ರಮಗಳು, ಲೋಕಲ್ ಸ್ಥಳೀಯ ಆಚರಣೆಗಳಿರ್ತವೆ. ಸ್ಥಳೀಯ ಆಚರಣೆಗಳನ್ನ ಜನರಲ್ ಮಾಡುವುದಲ್ಲ, ಸ್ಥಳೀಯ ಹಳ್ಳಿಗೆ ಅದು ಕೂಡ ಬೈಬಲ್ನಲ್ಲಿ. ಯಾಕೆಂದ್ರೆ ಬೈಬಲ್ ಒಂದು ಹಿನ್ನೆಲೆಯಲ್ಲಿ ಬರೆದಿರ್ತಾರಲ್ವಾ, ಅದಕ್ಕೆ ಅವರ ಹಿನ್ನೆಲೆಯಲ್ಲಿ ಬರೆದಾಗ ಆ ಲೋಕದ ಜನರ ಪದ್ಧತಿಗಳು, ಸಂಸ್ಕೃತಿ ಅದರಲ್ಲಿ ಅಳವಡಿಸಲಾಗಿದೆ. ಅಂದ್ರೆ ಎಲ್ಲರೂ ಅದೇ ತರ ಮಾಡ್ಬೇಕಂತ ಅರ್ಥ ಅಲ್ಲ. ಈ ಜಾನ್ ಬ್ರಿಟ್ಟೋ ಮನೆ ತಾನೇ ಹಬ್ಬ ಆಚರಣೆ ಮಾಡಿದ್ದು ನೋಡಿ. ಅವರು ಬಂದು ತಮಿಳುನಾಡು, ಮಧುರೈ, ಗೋವಾದಿಂದ ಎಲ್ಲ ತುಂಬಾ ಕಡೆ ಸಂಚಾರ ಮಾಡಿಕೊಂಡು ಹೆಚ್ಚಾಗಿ ಆ ಕಾವೇರಿ ಡೆಲ್ಟಾ ಪ್ರಸ್ಥ ಭೂಮಿಯಲ್ಲಿದ್ರು. ಅಲ್ಲಿ ನೋಡಿ ಅವರು ಲೋಕಲ್ ಸಂಪ್ರದಾಯ ಆಚರಣೆ ಮಾಡಿದ್ರು. ಲೋಕಲ್ ಭಾರತ, ಅಲ್ಲಿ ತಮಿಳುನಾಡಿನಲ್ಲಿ ವಿಶೇಷವಾಗಿ ಆ ಪದ್ಧತಿಗಳು, ಆಹಾರ ಪದ್ಧತಿ, ಆ ಮಾಂಸ ಮೀನು ಎಲ್ಲ ಬಿಟ್ಟು, ಆಮೇಲೆ ಕಾವಿ ಬಟ್ಟೆ ಧರಿಸಿ, ಎಷ್ಟು ವರ್ಷದಿಂದ ಕಾವಿ ಬಟ್ಟೆ ಧರಿಸ್ಕೊಂಡು, ಯಾಕೆಂದ್ರೆ ಅದು ಲೋಕಲ್ ಪದ್ಧತಿ. ಅದರಿಂದ ಅವರು ಹೊರಗಿನ ದೇಶದವರಾದ್ರೂ ಕೂಡ ಅಲ್ಲಿಯ ಪದ್ಧತಿ ಬಿಟ್ಟು ಇಲ್ಲಿಗೆ ತನ್ನನ್ನು ಅಳವಡಿಸ್ಕೊಂಡು ಅವರು ಆತರ ತುಂಬಾ ಜನ ಉನ್ನತ ಜಾತಿಯವ್ರನ್ನ ಎಷ್ಟು ಜನ ಕನ್ವರ್ಟ್ ಮಾಡಿದ್ದಾರೆ ಅವರು. ಅದಕ್ಕೆ ಹೇಳ್ತಿರೋದು ಬೈಬಲ್ನ. ಅದಕ್ಕೆ ನಾವು ಬೈಬಲ್ನಲ್ಲಿ ಈ ತರ ಉಂಟು, ನೀನು ಅದೇ ತರ ಮಾಡ್ಬೇಕು, ಈ ತರ ಉಂಟು ಅದೇ ತರ ಮಾಡ್ಬೇಕು ಅಂತ. ಅದಕ್ಕೆ ನೋಡ್ಬೇಕು ಅದು ಪರಮ ಸತ್ಯನ, ಇಟರ್ನಲ್ ಟ್ರೂತಾ, ಅಥವಾ ಕೆಲವು ಇದಿರ್ತವೆ, ಕೆಲವು ನೀತಿಯ ವಿಷಯಗಳು, ಅಥವಾ ಕೆಲವು ನೀತಿಯ ಪಾಠಗಳು, ಅಥವಾ ಕೆಲವು ಶಿಸ್ತಿನ ಕ್ರಮಗಳು, ಆಮೇಲೆ ಕೆಲವು ಶಿಷ್ಯರ ಅಭಿಪ್ರಾಯಗಳು. ಅರ್ಥ ಆಯ್ತಲ್ಲ? ಅದಕ್ಕೆ ಇಲ್ಲಿ ಪೌಲ ಹೇಳ್ತಾನೆ, ಉಳಿದಿರುವ ಕಾಲ ಕೊಂಚ ಮಾತ್ರ, ಸ್ವಲ್ಪ ಮಾತ್ರ ಅಂತ. ಯಾಕೆಂದ್ರೆ ಈ ಸಮಯ ಹಂಗೆ ಹೇಳಿದ್ರು. ಮತ್ತೆ ಇಲ್ಲಿ ಯೋವನ್ನ ಕೂಡ ಕೊನೆಯ ಅಧ್ಯಾಯದಲ್ಲಿ ಅಲ್ಲಿ ಏಸಮ್ ಹೇಳ್ತಾರಲ್ಲ, ಕೊನೆಯ ಅಧ್ಯಾಯದಲ್ಲಿ ನೋಡಿ 21ನೇ ಅಧ್ಯಾಯ, ಯೋವನ 21 ವಚನ 20. ಇವನನ್ನು ಕಂಡು ಪೇತ್ರನು, ಪ್ರಭು ಇವನ ವಿಷಯವೇನು? ಏಸಮ್ ಹೇಳ್ತಾರನ ಫಾಲೋ ಮಿ ಅಂತ. ಯಾರಿಗೆ? ಪೇತ್ರನಿಗೆ. ನೋಡಿ 20ನೇ ವಚನ ನೋಡಿ. ಪೇತ್ರ ಹಿಂತಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯ ಹಿಂದೆ ಬರುವುದನ್ನು ಕಂಡ. ಪೇತ್ರ ಏಸಮ್ ಹೇಳ್ತಾರೆ ಫಾಲೋ ಮಿ ಅಂತ. ಫಾಲೋ ಮಿ. ನಮ್ಗೆ ಕೂಡ ಏನ್ ಗೊತ್ತಾ, ನಾವು ಹೋಗ್ತಿರ್ಬೇಕಾದ್ರೆ ನಮ್ಗೆ ಬೇರೆಯವ್ರ ಮೇಲೆ ಗಮನ. ಅವನೇನ್ ಮಾಡ್ತಾನೆ, ಇವನೇನ್ ಮಾಡ್ತಾನೆ ನೋಡಿ. ಶಿಷ್ಯರು ಕೂಡ ಅದೇ ತರ ಇತ್ತು. ಆಪ್ತನಾಗಿದ್ದ ಶಿಷ್ಯನ ಹಿಂದೆ ಬರುತ್ತೇನೆ ನೋಡಿ, ಭೋಜನ ಸಮಯ ಯೇಸುವಿನ ಪಕ್ಕದಲ್ಲಿ ಹೊರಗೆ, ಪ್ರಭು ನಿಮ್ಮನ್ನು ಹಿಡಿದು ಕೊಡುವಂತ ಸ್ವಾಮಿ ದ್ರೋಹಿ ಯಾರು ಎಂದು ಕೇಳಿದವನವನೇ ಇವನನ್ನ ಕಂಡು ಪೇತ್ರ, ಪ್ರಭು ಇವನ ವಿಷಯ ಏನು? ನಮ್ಗೆ ಬಹಳ ಕುತೂಹಲ ಅದು, ಗೊತ್ತೈತಲ್ಲ. ನಾವು ಏನ್ ಮಾಡ್ಬೇಕು, ಅದು ನಮ್ಗೆ ಕೆಲ್ಸ. ಅವನ್ ಯಾಕೆ ಮಾಡಲ್ಲ, ಇವನ್ ಯಾಕೆ ಮಾಡಲ್ಲ, ಅವನ್ ಯಾಕೆ ಬರಲ್ಲ, ಇವನ್ ಯಾಕೆ ಬರಲ್ಲ. ಶಿಷ್ಯರು ಕೂಡ ನಮ್ ತರಾನೇ ಅಲ್ವಾ, ಅವರಲ್ಲಿ ಕೂಡ ಪ್ರಾಬ್ಲಮ್ ಇತ್ತು. ನನ್ನ ಫಾಲೋ ಮಾಡಿ, ಮತ್ತೆ ಇವನ ವಿಷಯ 12 ಮಂದಿ ಕರೆದಿದ್ದೀರಿ, ಈಗ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾರಲ್ಲ. ಇವನು ಆಪ್ತನಾಗಿದ್ದವನು ಯಾರು? ಯೋವನ್ನ. ಕೊನೆ ಭೋಜನದಲ್ಲಿ ಯೇಸುನ ಎದೆ ಮೇಲೆ ಹೊರಕೊಂಡಿದ್ದವನು ನೋಡಿ. ಭೋಜನದ ಸಮಯದಲ್ಲಿ ಯೇಸುನ ಪಕ್ಕದಲ್ಲೇ ಹೊರಗಿ, ಪ್ರಭುವೇ ನಿಮ್ಮನ್ನು ಹಿಡಿದು ಕೊಡುವಂತ ಸ್ವಾಮಿ ದ್ರೋಹರು, ಯೇಸು ನನ್ನನ್ನು ಒಬ್ರು ಪರಾಧೀನ ಮಾಡ್ತಾರಂತ ಹೇಳುವಾಗ ಪೇತ್ರ ಸನ್ನೆ ಮಾಡಿ ಕೇಳ್ತಾನೆ ಯೋವನ ಹತ್ರ, ಕೇಳು ಯೇಸು ಹತ್ರ, ಆ ಮನುಷ್ಯ ಯಾರು ಯೇಸುನ ಹಿಡ್ಕೊಳ್ಳುವಂತವ್ರು ಅಂತ. ಅದಕ್ಕೆ ಅವನು ಅಲ್ಲಿದ್ದ ನೋಡಿ. ಅದಕ್ಕೆ ಇವನ ವಿಷಯವೇನು, ಇವನೇನ್ ಹಿಂಬಾಲಿಸಿ ಬರಲ್ವಾ? ಅದಕ್ಕೆ ಯೇಸು ನಾನು ಬರುವ ತನಕ ಅವನು ಹಾಗೇ ಇರ್ಬೇಕೆಂದು ನನ್ನ ಭಯಕ್ಕೆ, ಆದರೆ ಅದರಿಂದ ನಿನಗೇನಾಗ್ಬೇಕು ಅಂತೂ ನೀನು ನನ್ನನ್ನು ಹಿಂಬಾಲಿಸ್ಬಾ. ಅವನ ವಿಷಯಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ? ನಿನ್ ಕೊಟ್ಟ ಜವಾಬ್ದಾರಿ, ನಿನ್ ಕೊಟ್ಟ ಕರ್ತವ್ಯ ನೀನ್ ಮಾಡಲ್ವಾ? ನಿನ್ ಚರ್ಚಿಗೆ ಬರೀ, ಅವನು ಬರಲ್ಲ, ನಾನು ಯಾಕೆ ಹೋಗ್ಬೇಕು? ಇವನು ಇಷ್ಟ ಹತ್ರ ಮನೆ, ಇವನ್ ಯಾಕೆ ಲೇಟ್ ಬರ್ತಾನೆ, ಮತ್ ನಾನು ಅಷ್ಟು ದೂರದಿಂದ ಯಾಕೆ ಬೇಗ ಬರ್ಬೇಕು? ಅದೆಲ್ಲ ಬೇಕಾ? ಅದೆಲ್ಲ ವಿಷಯ ನಿನಗೆ ಯಾಕೆ? ನೀನ್ ಕರ್ತವ್ಯ ಪಾಲನೆ ಮಾಡಲ್ವಾ? ಮಾಡು. ಅವ್ರು ಬರ್ತಾರೆ ಬಿಡ್ತಾರೋ, ಸ್ವರ್ಗ ದೇವ್ರು ಕೊಡ್ತಾರೆ ನಿನಗೆ. ನೀನ್ ಬಂದ್ರೆ ಸ್ವರ್ಗತ್ತೆ, ಅವನು ಸ್ವರ್ಗಕ್ಕೆ ಹೋಗಲ್ಲ ಅಂತ ಹೇಳಿ ನೀನ್ ಯಾಕೆ ನರಕಕ್ಕೆ ಹೋಗ್ತೀಯ ಅವನ ಜೊತೆ? ಅದರಿಂದ ನಿನ್ನ ಕರ್ತವ್ಯ, ನಾನು ಬರುವ ತನಕ ಅವನು ಹಾಗೇ ಇರ್ಬೇಕಂತ.
ಬರುವ ತನಕ. ಹಾಗಾದ್ರೆ ಇವನ್ ಸಾಯುವ, ಅದಕ್ಕೆ ಶಿಷ್ಯರಲ್ಲಿ ಏನಂತ ನೋಡಿ ಇಲ್ಲಿ, ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲ ಎಂಬ ವದಂತಿ ಸೋದರಲ್ಲಿ ಹುಟ್ಟಿತು. ನಾನು ಬರುವ ತನಕ ಅವನು ಹಾಗೇ ಇರಬೇಕೆಂದು ನನ್ನ ಬಯಕೆ, ಆದ್ರೆ ಅದನ್ನ ನಿನಗೇನಾಗ್ಬೇಕೆಂದು ಹೇಳಿದ್ದರೇ ಹೊರತು ಅವನಿಗೆ ಸಾವಿಲ್ಲ ಅಂತ ಹೇಳಿಲ್ಲ ಅಂತ ಯೋಹನ್ನರು ಸ್ಪಷ್ಟಪಡಿಸ್ತಾರೆ. ಶಿಷ್ಯರೆಲ್ಲ ತಿಳ್ಕೊಂಡ್ರು ಇವನ್ ಸಾಯಲ್ಲಪ್ಪ, ಒಂದ ಸಾಯಲ್ಲ, ಇಲ್ಲ ಅಂತ ಹೇಳಿದ್ರೆ ಇವನ್ ಸಾಯುವ ಮುಂಚೆ ಎಸ್ ಬರ್ತಾರೆ. ಆದ್ರೆ ಬರ್ಲೇ ಇಲ್ಲ. ಯೋವನ್ನ ಸತ್ತು ಎಷ್ಟು, ಅವನ ಶಿಷ್ಯರೆಲ್ಲ ಸತ್ತು ಎಷ್ಟು ಸಮಯ ಆಯ್ತು. ಅದಕ್ಕೆ ಕೆಲವರು ಕೇಳೋದು, ಏನಪ್ಪಾ ಇದು, ಈ ಶಿಷ್ಯರು ಏನ್ ಬೋಧನೆ ಮಾಡ್ತಿದ್ದಾರೆ, ಏನ್ ನಡೀತಾ ಇದೆ ಇಲ್ಲಿ, ಎಲ್ಲ ಹಾಗೇ ಇದೆಯಲ್ವಾ? ಅದಕ್ಕೆ ಕೆಲವರು ಇಲ್ಲಿ ನೋಡಿ, 2 ಪೇತ್ರ 3ನೇ ಅಧ್ಯಾಯ, ಕೆಲವರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಬೇಗ ಬರ್ತಾರೆ ಅಂದ್ರೆ ಶಿಷ್ಯರು ಹೇಳಿದಾಗಿ ಕೇಳಿಬಿಟ್ಟು ಆತನು ಮರಳಿ ಬರುವನು ಎಂಬ ವಾಗ್ದಾನ ಏನಾಯ್ತಪ್ಪ? ನಮ್ಮ ಪಿತೃಗಳು ಸತ್ತೋದ್ರು, ಅಂದಿನಿಂದ ಸಮಸ್ತ ಲೋಕಾದಿಂದ ಎಲ್ಲ ಇದ್ದಾಗೆ ಇದೆಯಲ್ಲ ಎಂದು ಅಪಹಾಸ್ಯ ಮಾಡಿದ್ದರು. ಆದ್ರಿಂದ ಇವ್ರದ್ದೇನ್ ಬೋಧನೆಪ್ಪ, ಯೇಸು ಬರ್ತಾರೆ ಇನ್ನೂ ಬಂದಿಲ್ಲ, ಎಲ್ಲ ಇದ್ದಂಗಿದೆಯಲ್ವಾ, ಏನ್ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಆತರ ತಿಳುವಳಿಕೆ ಅವ್ರು ತಿಳ್ಕೊಂಡಿದ್ರು ಆತರ. ಆಮೇಲೆ ಕೊನೆಗೆ ಅದು ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಹಾಗಾದ್ರೆ ದೇವರು ಹೇಳಿದ್ದು ಏನರ್ಥ? ಅದಕ್ಕೆ ಪೇತ್ರ ಒಂದು ವಿಷಯ ಉದ್ದೇಶಪೂರ್ವಕವಾಗಿ ಮರ್ತು ಬಿಡ್ತಾರೆ ಜನ. ಅದೇನಂದ್ರೆ ಪ್ರಾರಂಭದಲ್ಲಿದ್ದಂತ ಭೂಮಿ ಆಕಾಶಗಳು ಅವರ ವಾಕ್ಯದಿಂದ ಉಂಟಾದವು. ಪ್ರಭುವಿನ ದೃಷ್ಟಿ 8ನೇ ವಚನ, ಪ್ರಭುವಿನ ದೃಷ್ಟಿಯಲ್ಲಿ ಒಂದು ದಿನ 1000 ವರ್ಷಗಳಂತೆಯೂ ಮತ್ತು 1000 ವರ್ಷಗಳು ಒಂದು ದಿನದಂತೆ ಇವೆ. ಒಂದು ದಿನ 1000 ವರ್ಷ, 1000 ವರ್ಷ ಅಂದ್ರೆ ಒಂದು ದಿನ ತರ ಇದೆ ಪ್ರಭುವಿನ ದೃಷ್ಟಿಯಲ್ಲಿ. ಕೆಲವರು ಭಾವಿಸುವಂತೆ ಪ್ರಭು ತಮ್ಮ ವಾಗ್ದಾನಗಳನ್ನ ನೆರವೇರಿಸುವುದಲ್ಲಿ ವಿಳಂಬ ಮಾಡುವವರಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಇನ್ನೂ ಬಂದಿಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಸಹನೆ ಉಳ್ಳವರು, ಯಾರೊಬ್ಬನು ನಾಶವಾಗಬೇಕೆಂಬುದು ಅವರ ಇಚ್ಛೆ ಅಲ್ಲ. ಎಲ್ಲರೂ ಪಶ್ಚಾತ್ತಾಪಟ್ಟು ತಮಗೆ ಅಭಿಮುಖರಾಗಬೇಕೆಂಬುದೇ ಅವರ ಅಪೇಕ್ಷೆ. ಆದ್ರೆ ಪ್ರಭುವಿನ ದಿನ ಬಂದೇ ತೀರುವುದು, ಕಳ್ಳನಂತೆ ಬರುವುದು ಅಂತ ಗೊತ್ತೈತಲ್ಲ. ಅದಕ್ಕೆ ಕೆಲವು ಬೋಧನೆಗಳು ಅಂದ್ರೆ ಅವರ ಚಿಂತನೆ ಯಾವ ತರ ಇರ್ತದೆ ಆ ತರ ಕೆಲವು ಬೋಧನೆಗಳು ಇರ್ತವೆ. ಬಟ್ ಅದು ಕಾಲಕ್ರಮೇಣಲ್ಲ. ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಎಷ್ಟೋ ಬೈಬಲ್ನಲ್ಲಿರುವಂತ ವಿಷಯ ಅನುಭವದಿಂದ ಅರಿತು. ಅದಕ್ಕೆ ಅನುಭವದಿಂದ ಆಗುವ ತನಕ ನಾವು ಬೋಧನೆ ಮಾಡ್ಲಿಕ್ಕೆ ಆಗಲ್ಲ. ಅದು ನಾವು ತುಂಬಾ ಉದಾಹರಣೆಗಳನ್ನು ಕೊಡ್ಬೋದು, ಆದ್ರೆ ಅದು ವಿಷಯ, ಅದು ಪಾಠ ಅಲ್ಲ ನಂದೀಗ. ಆದ್ರೆ ನಿಮ್ಗೆ ಇದು ಅರ್ಥ ಆಗ್ಲಿ ಅಂತ ನಾನು ಹೇಳ್ತಿರೋದು. ಕರ್ತರು ಬರುವ ತನಕ ಅಂತ ಹೇಳುವಾಗ ಯಾವಾಗ, ಏನು, ಎಷ್ಟ ತನಕ ವೆಯ್ಟ್ ಮಾಡ್ತಾ ಇರ್ಬೇಕು? 2 ವರ್ಷ, 1000 ವರ್ಷ ಆಯ್ತು, ಇನ್ನೂ ಕರ್ತರು ಬರ್ಲಿಲ್ಲಲ್ಲ, ಇನ್ನು ಯಾವಾಗ ಬರ್ತಾರೆ? ಆ ಚಿಂತೆ ನಮ್ಗೆ ಯಾಕೆ? ಯಾವಾಗ ಬರ್ತಾರೆ? ಬಂದೇ ಬರ್ತಾರೆ, ಪರವಾಗಿಲ್ಲ. ಅಂತೂ ನಾವು ಸಾಯುವಾಗಂತೂ ಆ ಕರ್ತರ ದರ್ಶನ ಭೇಟಿ ಆಗೇ ಆಗುತ್ತದೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ. ಬಟ್ ಅಷ್ಟರ ತನಕ ನಮ್ಗೆ ಶಕ್ತಿ ಬಲ ಕೊಡೋದು ಯಾವುದು? ಅದು ಸಂಸ್ಕಾರಗಳು. ಅದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮ ಯೇಸ್ವಾಮಿ ನಮ್ಗೆ ಗೊತ್ತೈತಲ್ಲ, ಅಷ್ಟ ತನಕ ನಮ್ಗೆ ನಮ್ ಜೊತೆ ಇರ್ಲಿಕ್ಕೆ ಅವರು ಹೇಳ್ತಾರೆ, ಲೋಕಾದ್ಯಂತ ಸದಾಕಾಲ ನಿಮ್ ಜೊತೆ ಇರ್ತೇನೆ. ಬರೀ ಆತ್ಮೀಯವಾಗಿ ಅಲ್ಲ, ಶಾರೀರಿಕವಾಗಿ ನಾನು ಪರ್ಸನಲ್ ಆಗಿ ನಮ್ ಜೊತೆ ಇರ್ತೇನೆ. ಅದು ಪರಮ ಪ್ರಸಾದ ಸಂಸ್ಕಾರ. ಅದಕ್ಕೆ ಇದು ನನ್ನ ಸ್ಮರಣೆಗಾಗಿ ಮಾಡ್ತಾ ಇರಿ. ಗೊತ್ತೈತಲ್ಲ, ಅವಾಗ ನಿಮ್ಗೆ ಏನ್ ಗೊತ್ತಾ, ಬೇಜಾರಾಗಲ್ಲ. ಅಯ್ಯೋ ದೇವ್ರು ಎಲ್ಲಿದ್ದಾರೋ, ದೇವ್ರು ಯಾವಾಗ ಬರ್ತಾರೋ, ನಮ್ಗೆ ಯಾವ ಕರ್ಕೊಂಡು ಹೋಗ್ತಾರೋ, ಕಾಪಾಡ್ತಾರೋ. ಅದಕ್ಕೆ ಜೀವ ಹೇಳ್ತಾರೆ ಪರಮಸಾದದಲ್ಲಿ, ನಾನು ಅದರಲ್ಲಿ ನಿಜವಾಗಿದ್ದೇನಲ್ವಾ, ಇದು ಮಾಂಸ ಶರೀರ ರಕ್ತ. ಗೊತ್ತೈತಲ್ಲ. ಅದಕ್ಕೆ ಅಷ್ಟ ತನಕ ನಮ್ಗೆ ಬಲ ಕೊಡೋದು ಯಾವುದು, ಶಕ್ತಿ ಕೊಡೋದು ಯಾವುದು? ಯೇಸು ಬರುವ ತನಕ. ಅದಕ್ಕೆ ಅವರು ಕೊನೆ ಭೋಜನದ ಹೇಳಿದ್ರು, ಇದನ್ನ ನನ್ನ ಸ್ಮರಣೆಗಾಗಿ ನೀವು ಮಾಡ್ತಾ ಇರಿ. ಬರೀ ಸ್ಮರಣೆ ಅಲ್ಲ, ಈಗ ಕೆಲವು ಸಭೆಗಳಲ್ಲಿ ಎಲ್ಲ ಹೆಚ್ಚಾಗಿ ಸಭೆಯವರು ಏನ್ ಬರೀ ಸ್ಮರಣೆ ಮಾತ್ರ ಅಂತೆ. ಅದಕ್ಕೆ ಅವ್ರು ನಮ್ಗೆ ಪ್ರಶಂಸೆ ಕೊಡಲ್ಲ ಅವರಿಗೆ. ಬೇರೆ ಸಭೆಗಳು, ಪ್ರಾಟೆಸ್ಟೆಂಟ್ ಗೊತ್ತಿಲ್ಲ, ಪ್ರಾಟೆಸ್ಟೆಂಟ್ ಕೂಡ ನಾವು ನಂಬುವ ಹಾಗೆ ಕೆಲವು ಸಭೆಗಳು ಪ್ರಾಟೆಸ್ಟೆಂಟ್ ಅಲ್ಲಿ ನಂಬಹುದು ಯೇಸು ನಿಜವಾದದು ಶರೀರಕ್ತ ಅಂತ. ಬಟ್ ಈಗಿನ ಸಭೆಗಳಲ್ಲಿ ನಮ್ಗೆ ಗೊತ್ತಿಲ್ಲ, ಎಲ್ಲ ಪೆಂತೆಗೋಸ್ ಸಭೆಗಳಿಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು
ಯಾರು ನಂಬುದಿಲ್ಲ ಅದು ಯೇಸು ಶರೀರ ರಕ್ತ ಅಂತ. ಬರೀ ಸ್ಮರಣೆಗೆ ಮಾತ್ರ, ಇದು ಸ್ಮರಣೆ ಅಷ್ಟೇ, ನೆನಪಿಗೆ ಮಾತ್ರ. ನಮ್ದು ಸ್ಮರಣೆ ಅಲ್ಲ, ಅದು ಜೀವಂತ ಆಚರಣೆ. ಅದು ಸ್ಮರಣೆ ಮತ್ತು ಆಚರಣೆ ವ್ಯತ್ಯಾಸ ಇರ್ತದೆ. ಸ್ಮರಣೆ ಅಂತ ಹೇಳಿದ್ರೆ ಏನೋ ನಡೆದು ಹೋದದ್ದು ಈಗ ಜಸ್ಟ್ ನೆನ್ಪು ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ ಬಲಿ ಪೂಜೆ ಬರೀ ನೆನ್ಪು ಮಾಡುವುದಲ್ಲ ಅದು. ಆ ಆಚರಣೆ ವಿಸ್ತರಣೆ ಏನು 2000 ವರ್ಷಗಳ ಹಿಂದೆ ಆಗಿದೆಯಲ್ಲ, ಆ ಒಂದು ಘಟನೆ ವಿಸ್ತರಣೆ, ಆ ಘಟನೆ ಎಕ್ಸ್ಟೆನ್ಷನ್. ಹೊಸತಲ್ಲ, ಪುನರಾವರ್ತನೆಯೂ ಅಲ್ಲ, ಪುನರಾವರ್ತನೆಯೂ ಅಲ್ಲ, ವಸ್ತು ಅಲ್ಲ, ಮತ್ತು ಬರೀ ಸ್ಮರಣೆಯೂ ಅಲ್ಲ. ಆ ಘಟನೆಯೇ ಎಕ್ಸ್ಟೆನ್ಷನ್, ಇಲ್ಲಿ ವಿಸ್ತರಣೆ. ಅದೇ ಘಟನೆಯಲ್ಲಿ ಹಾಜರಾಗೋದು, ಕಾಲದಲ್ಲಿ, ಸಮಯದಲ್ಲಿ, ಒಂದು ಪ್ರತ್ಯೇಕ ಸ್ಥಳದಲ್ಲಿ ಅದೇ ಘಟನೆ ಹಾಜರಾಗೋದು. ಅದು ಬಲಿ ಪೂಜೆ, ಅದು ಪರಮಪ್ರಸಾದ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಎಲ್ಲರಿಗೆ ಪರಮಪ್ರಸಾದ ಕೊಡಲ್ಲ, ಯಾಕೆಂದ್ರೆ ತುಂಬಾ ಜನ ನಂಬುದಿಲ್ಲ ಅದರಲ್ಲಿ. ಅದಕ್ಕೆ ನಾನು ಬರುವ ತನಕ ಅಲ್ಲಿ 1 ಕೊರಿಂಥ 11:26 ಪೌಲ ಹೇಳಿದಾಗೆ, ಈ ಪಾತ್ರೆಯಿಂದ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ರಕ್ತದಿಂದ ಮುದ್ರಿತವಾದ. ಅದರಿಂದ ಕೊನೆ ಭೋಜನದಲ್ಲಿ ಯೇಸು ಕೊಟ್ಟಿದ್ದು ಬರೇ ವೈನ, ಬರೇ ದ್ರಾಕ್ಷರಸನ? ನೋಡಿ ಇಲ್ಲಿಗೆ ಎಷ್ಟು ಕ್ಲಿಯರ್ ಆಗಿದೆ. ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿ ಸ್ಥಾಪನೆ ಮಾಡಿದ್ದು ಎಲ್ಲಿ? ಕಲ್ವಾರಿ ಗುಡ್ಡದಲ್ಲಿ ಅಲ್ಲ, ಅಲ್ಲಿ ಜೀವಂತ ರಕ್ತ ಇತ್ತಲ್ಲ ಯೇಸುಸ್ವಾಮಿದ್ದು. ಆಕ್ಚುಲಿ ಅಲ್ಲಿ ಆಗ್ಬೇಕಿತ್ತು ಒಡಂಬಡಿಕೆ. ನೀವು ಬೇರೆ ಯಾರ ಹತ್ರ ಕೇಳಿ ನೋಡಿ, ಬೇರೆ ಯಾರು ಪಾಸ್ಟರ್ಗಳ ಹತ್ರ ಎಲ್ಲ ಕೇಳಿ ನೋಡಿ, ಒಡಂಬಡಿಕೆ ಎಲ್ಲಿ ಸ್ಥಾಪನೆ ಆಗಿದ್ದಂತ ಕೇಳಿ. ಬಟ್ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಸ್ಥಾಪನೆ ಆಗಿದ್ದಂತ. ಗೊತ್ತಿತ್ತಲ್ಲ ಒಡಂಬಡಿಕೆ. ನೋಡಿ ಕೊನೆ ಭೋಜನದಲ್ಲಿ ಯೇಸು ಹೇಳ್ತಾರೆ, ಇದು ನಿಮ್ಮ ಪಾಪ ಬರೆಯಕ್ಕಾಗಿ ಸುರಿಸುವ ಒಡಂಬಡಿಕೆಯ ರಕ್ತ ಅಂತ. ಅಲ್ಲಿ ಪೌಲ ಅದೇ ಹೇಳ್ತಾನೆ, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಆ ಪಾನ ಪಾತ್ರೆ ತಗೊಂಡು, ರಕ್ತ ಇಲ್ದಿದ್ರೆ ಒಡಂಬಡಿಕೆ ಆಗುದಿಲ್ಲ. ಯಾಕೆಂದ್ರೆ ರಕ್ತ ಬಹಳ ಮುಖ್ಯವಾಗಿ ಬೇಕಾದದ್ದು ಒಡಂಬಡಿಕೆಗೆ. ವೈನ್ ಇಟ್ಕೊಂಡು ಯಾರಾದ್ರೂ ಒಡಂಬಡಿಕೆ ಮಾಡ್ತಾರ? ಬೈಬಲ್ ನಲ್ಲಿ ಎಲ್ಲಾದ್ರೂ ವೈನ್ ಇಟ್ಕೊಂಡು ಒಡಂಬಡಿಕೆ ಆಗಿದೆಯಾ? ಆಬ್ರಾಮ್ದ ಹಿಡಿದು, ಆಬ್ರಾಮ್ ಕೂಡ ಒಂದು ಒಡಂಬಡಿಕೆ ಆಗುವಾಗ ಒಂದು ಪ್ರಾಣಿಯನ್ನ ಕತ್ತರಿಸಿ ಅವನು ಇಡ್ತಾನೆ. ಅವನು ಮೋಶೆ ಕೂಡ ಒಡಂಬಡಿಕೆ ಮಾಡಬೇಕಾದ್ರೆ ಅಲ್ಲಿ ಒಂದು ಕುರಿಯನ್ನೆಲ್ಲ ಕೊಯ್ತಿದ್ರು ಅವರು. ಪ್ರಾಣಿಗಳನ್ನ ಕೊಯ್ದು ಅದ್ರ ರಕ್ತ ಸುರಿದು ಒಡಂಬಡಿಕೆ ಮಾಡಿದ್ರು. ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಆದ್ರೆ ಅದು ಯೇಸುವಿನ ಪರಿಶುದ್ಧ ರಕ್ತ. ಅದು ಕೊನೆ ಭೋಜನದಲ್ಲಿ ಏನ್ ಮಾಡಿರ್ತಾರೆ? ಅದು ಯೇಸುನ ವೈನ್ ಅನ್ನ ತನ್ನ ರಕ್ತವಾಗಿ ಮಾಡ್ತಾರೆ. ಅಲ್ಲಿ ಕಾನಾವೂರಿನಲ್ಲಿ ನೀರನ್ನ ಯೇಸುಸ್ವಾಮಿ ದ್ರಾಕ್ಷರಸ ಮಾಡ್ತಾರೆ. ಇದೇ ದ್ರಾಕ್ಷರಸವನ್ನ ಯೇಸುಸ್ವಾಮಿ ತನ್ನ ರಕ್ತವಾಗಿ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಆ ರಕ್ತ ಪರಿವರ್ತನೆ ಮಾಡ್ಕೊಂಡು ಹೇಳ್ತಾರೆ, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನಾನು ಸ್ಮರಣೆಗಾಗಿ ಮಾಡಿ. ಬರೀ ಸ್ಮರಣೆ ಅಲ್ಲ, ಅದು ಜೀವಂತ ಆಚರಣೆಯಾಗಿ ಮಾಡಿ ಅಂತ. ಎಂದೇ ನೀವು ರೊಟ್ಟಿಯನ್ನ ಭುಜಿಸಿ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ. ಬರೀ ಸಾರುವುದಲ್ಲ, ಇದು ಆಚರಣೆ, ಯೇಸುವಿನ ಮರಣದ ಆಚರಣೆ. ಅದು ಸೆಂಟೆನ್ಸ್ ಬಹಳ ಡೀಪ್ ಆದ ಅರ್ಥ ಹೊಂದ್ಕೊಂಡಿದೆ. ಗೊತ್ತೈತಲ್ಲ? ವಿಶ್ವಾಸದ ಪರಮ ಯೇಸು ಕ್ರಿಸ್ತ ಮೃತರಾದ್ರು ಯೇಸು ಎದ್ದಿಯರು ಮರಳಿ ಬರುವರು. ಅದರಿಂದ ಯೇಸು ಕ್ರಿಸ್ತರು ಬರುವ ತನಕ ನಾವು ಮರಣವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯೇಸು ಸ್ವಾಮಿಯದ್ದು ಬರೀ ಸ್ಮರಣೆ ಮಾಡ್ತಿಲ್ಲ, ಜೀವಂತವಾಗಿ ಆಚರಣೆ ಆ ಬಲಿ ಪೂಜೆಯಲ್ಲಿ ಆಗ್ತಾ ಇದೆ. ಅದು ಇಲ್ಲಿ 1 ಕೊರಿಂಥ 10:16 ಕೂಡ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಪಾನ ಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲ್ಗೊಳ್ತೀವಲ್ಲವೇ? ಒಂದ್ ವೇಳೆ ಅದು ರಕ್ತ ಅಲ್ಲ ಆದ್ರೆ ಯೇಸುವಿನ ರಕ್ತದಲ್ಲಿ ಹೆಂಗೆ ಪಾಲ್ಗೊಳ್ತೀವಿ ನಾವು? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲ್ಗೊಳ್ತೀವಲ್ಲವೇ? ಒಂದ್ ವೇಳೆ ಯೇಸುವಿನ ಶರೀರ ಅಲ್ಲ ಅಂತ ಹೇಳಿದ್ರೆ ಅದು ರೊಟ್ಟಿ. ಪೌಲ ಯಾಕೆ ಹೇಳ್ತಾನೆ ಯೇಸುವಿನ ಶರೀರದಲ್ಲಿ? ಬರೀ ರೊಟ್ಟಿಯಲ್ಲಿ ಪಾಲ್ಗೊಳ್ತೀವಿ ಅಷ್ಟೇ ಹೇಳ್ಬೇಕಾಗಿತ್ತು. ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ರು ಒಂದೇ ಶರೀರ ಆಗ್ತೀವಿ. ನಾವು ಸಾಮಾನ್ಯವಾಗಿ ತಿನ್ನುವ ರೊಟ್ಟಿಗೆ ನಮ್ಮನ್ನೆಲ್ಲ ಒಂದು ಶರೀರ ಮಾಡ್ಲಿಕ್ಕೆ ಶಕ್ತಿ ಉಂಟಾ?
ನಾವು ಸಾಮಾನ್ಯ ತಿನ್ನುವಂತ ಬ್ರೆಡ್, ಬನ್ನು ಅಥವಾ ಚಪಾತಿ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ, ರಾಗಿ ರೊಟ್ಟಿ, ಇದಕ್ಕೆಲ್ಲ ನಮ್ಮನ್ನ ಒಂದು ಶರೀರ ಮಾಡೋ ಶಕ್ತಿ ಇದೆಯಾ ಅದಕ್ಕೆ? ಗಂಡ ಹೆಂಡತಿ ಬೈಬಲ್ ಹೇಳ್ತಾರೆ ಇನ್ನು ಒಂದು ಶರೀರ, ಬರೀ ರೊಟ್ಟಿ ತಿಂದರಾಗಾದ್ರೆ ಎಲ್ಲರೂ ಒಂದೇ ಶರೀರ ಆಗ್ಬೇಕಲ್ಲ, ಗಂಡ ಹೆಂಡತಿ ಮಾತ್ರ ಯಾಕೆ? ಇಲ್ಲ, ನಾವು ಒಂದೇ ರೊಟ್ಟಿ ತಿಂತೇವೆ, ನಾವೆಲ್ಲ ಒಂದೇ ಶರೀರ ಆಗ್ತೀವಿ. ಬೈಬಲ್ ಯಾಕೆ ಹೇಳುದಿಲ್ಲ ನೀವೆಲ್ಲ ಒಂದು ಶರೀರ ಅಂತ? ಗಂಡ ಹೆಂಡತಿ ಒಂದು ಶರೀರ, ಅದರಿಂದ ರೊಟ್ಟಿ ತಿಂದ ಕೂಡಲೇ ಒಂದು ಶರೀರ ಆಗಲ್ಲ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ ತಿಂದ ಕೂಡಲೇ. ಅದರಿಂದ ಇಲ್ಲಿ ಕೂಡ ಅಷ್ಟೇ, ರೊಟ್ಟಿ ಒಂದೇ, ಅದರಿಂದ ಅನೇಕರಿದ್ರು ಒಂದೇ ಶರೀರ ಆಗ್ತೇವೆ. ಅದು ಯಾವ ರೊಟ್ಟಿ? ಯೇಸುವಿನ ಶರೀರ, ಆದ್ರಿಂದ ನಾವು ಒಂದು ಶರೀರ ಆಗ್ತೀವಿ. ಏಕೆಂದ್ರೆ ನಾವೆಲ್ಲ ಒಂದೇ ರೊಟ್ಟಿಯಲ್ಲಿ ಅಂದ್ರೆ ಯೇಸುವಿನಲ್ಲಿ ಭಾಗವಹಿಸ್ತೇವೆ. ಅದಕ್ಕೋಸ್ಕರ ವಿಶೇಷವಾಗಿ ಅವರು ಬರುವವರೆಗೆ ಆಚರಿಸುವ ಪರಂಪರಾದ ಸಂಸ್ಕಾರದಲ್ಲಿ ಅಡಕವಾಗಿದೆ. ಅದರಿಂದ ನಾವು ಇಂಗ್ಲಿಷ್ನಲ್ಲಿ ನೋಡೋಣ. ಇಂಗ್ಲಿಷ್ನಲ್ಲಿ 10:76 ಸೆಕ್ಷನ್ 1, ದ ಸ್ಯಾಕ್ರಮೆಂಟಲ್ ಇಕಾನಮಿ. ಸ್ಯಾಕ್ರಮೆಂಟಲ್ ಇಕಾನಮಿ ಅಂತ ಕರೆಯುತ್ತೆ. The church was made manifest to the world on the day of Pentecost by the outpouring of the Holy Spirit. Made manifest. ಚರ್ಚ್ ನಮಗೆ ಅಲ್ಲಿ ಸ್ಥಾಪನೆ ಆದದ್ದು ಪವಿತ್ರಾತ್ಮ ಬಂದು ಏನಾಗ್ತದೆ, ಅವತ್ತು ಪವಿತ್ರ ಅಭಿಷೇಕ ಆಗ್ತದೆ. ಆಮೇಲೆ ಶಿಷ್ಯರು ಪವಿತ್ರಾತ್ಮದ ಹೊಸ ಶಕ್ತಿ, ಚೈತನ್ಯದಿಂದ, ಜ್ಞಾನದಿಂದ ತುಂಬಿದವರಾಗ್ತಾರೆ. ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಬೋಧನೆ ಮಾಡ್ತಾರೆ. 3,000 ಜನ ಒಂದೇ ದಿನ ಬ್ಯಾಪ್ಟಿಸಮ್ ತಗೊಳ್ತಾರೆ. ಅಲ್ಲಿ ಉಗಮ ಸ್ಥಾನ ಚರ್ಚಿದ್ದು ಪೆಂತೆಕೋಸ್ಟ್ ದಿನ. The gift of the Holy Spirit ushers in a new era in the dispensation of the mystery, the age of the church, during which Christ manifests, makes present and communicates his work of salvation through the liturgy of his church until he comes. ಬರುವ ತನಕ. ಅದರಿಂದ ಪ್ರಿಯರೇ, ಇಲ್ಲಿ ಯೇಸ್ವಾಮಿ ಬರುವ ತನಕ ಏನಾಗ್ತದೆ ಅಂತ ಹೇಳಿದ್ರೆ, ಆ ಯೇಸು ಕ್ರಿಸ್ತರ ಕ್ರೈಸ್ಟ್ ಮ್ಯಾನಿಫೆಸ್ಟ್, ಮ್ಯಾನಿಫೆಸ್ಟ್ ಮತ್ತು ಮೇಕ್ಸ್ ಪ್ರೆಸೆಂಟ್ ಅಂದ್ರೆ ಅವರು ತನ್ನ ಇರುವಿಕೆನಲ್ಲಿ ನಿಜಗೊಳಿಸ್ತಾರೆ. ಅಸ್ತಿತ್ವ ಈ ಸಂಸ್ಕಾರಗಳ ಮುಖಾಂತರ ಸಜೀವ ಮತ್ತು ಕ್ರಿಯಾತ್ಮಕವಾಗಿರುತ್ತದೆ. communicates his work of salvation, ರಕ್ಷಣಾ ಒಂದು ಕಾರ್ಯ ಅದು ಹೇಗೆ ನಡೆ ಥ್ರೂ ದ ಲಿಟರ್ಜಿ ಆಫ್ ಹಿಸ್ ಚರ್ಚ್. ಲಿಟರ್ಜಿ ಅಂದ್ರೆ ಈ ಆರಾಧನಾ ವಿಧಿಗಳು, ಸಂಸ್ಕಾರಗಳು, ಅದರ ಮುಖಾಂತರ ಯೇಸುವಿನ ರಕ್ಷಣಾ ಕಾರ್ಯ ಈಗಲೂ ಕೂಡ ಸಭೆ ಮುಖಾಂತರ ಮುಂದುವರಿಸಲ್ಪಡುತ್ತದೆ. ಅವರು ಬರುವ ತನಕ. ಇನ್ ದಿಸ್ ಏಜ್ ಆಫ್ ದ ಚರ್ಚ್, Christ now lives and acts in and with this church in a new way appropriate to this new age. He acts through the sacraments in what the common tradition of the East and the West calls the sacramental economy. This is the communication or dispensation of the fruits of Christ's Paschal mystery, in which the celebration of the church's sacramental liturgy. ಅದರಿಂದ ಇಲ್ಲಿ economy of sacrament, economy of salvation. economy ಅಂತ ಹೇಳಿದ್ರೆ ಇದರ ಅರ್ಥ ಹೀಗೆ ಇದೆ. ಇದು ಒಂದು ದೇಶ ಅಥವಾ ಪ್ರದೇಶದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಹಂಚಿಕೆ, ವಿನಿಮಯ ಮತ್ತು ಬಳಕೆ ವ್ಯವಸ್ಥೆ. ವಾಟ್ ಈಸ್ ಇಕಾನಮಿ ಅಂತ ಹೇಳಿದ್ರೆ, ಒಂದು ದೇಶ, ಒಂದು ಪ್ರದೇಶದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಹಂಚಿಕೆ, ವಿನಿಮಯ, ಬಳಕೆ ವ್ಯವಸ್ಥೆ ಸೂಚಿಸ್ತದೆ. ಅದರಿಂದ ಸ್ಯಾಕ್ರಮೆಂಟ್ ಆಫ್ ಇಕಾನಮಿ ಅಂತ ಹೇಳಿದ್ರೆ ಆರ್ಥಿಕತೆ ಅಂದ್ರೆ ಇಕಾನಮಿ ಅಂದ್ರೆ ಬರೀ ಫೈನಾನ್ಷಿಯಲ್ ಅಲ್ಲ, ಬರೀ ಹಣದ ವಿಷಯ ಅಲ್ಲ. ಇಕಾನಮಿ ಅಂತ ಹೇಳಿದ್ರೆ ಒಂದು ದೇಶದ ಸರಕು, ಸಾಮಗ್ರಿಗಳು, ಅಲ್ಲಿಯ ರಿಸೋರ್ಸಸ್ ಇದೆಲ್ಲ ಉಂಟಲ್ಲ, ಮತ್ತು ಸೇವೆಗಳು, ಇದರ ಉತ್ಪಾದನೆ, ಆಮೇಲೆ ಅದರ ವಿನಿಮಯ,
ಅದರ ಬಳಕೆ, ಅದರ ವ್ಯವಸ್ಥೆ. ಅದರಿಂದ ಸ್ಯಾಕ್ರಮೆಂಟ್ ಅಲ್ಲಿ ಅದಕ್ಕೆ ಎಕಾನಮಿ ಅಂತ ಕರೀತೇವೆ. ಈ ಸಂಸ್ಕಾರಗಳು ಉಂಟಲ್ಲ, ಸಂಸ್ಕಾರಗಳ ನಮಗೆ ಸಿಗುವಂತ ದೇವರ ಆಶೀರ್ವಾದ ಅನುಗ್ರಹಗಳು, ಇದರಲ್ಲಿ ನಾವು ವ್ಯವಹರಿಸುವಂತ ರೀತಿಗಳು, ಭಾಗವಹಿಸುವಂತ ರೀತಿ ಮತ್ತು ಅದರಿಂದ ನಾವು ಪಡೆಯುವಂತ ಪ್ರಯೋಜನಗಳು, ಆಶೀರ್ವಾದಗಳು, ಅದಕ್ಕೆ ಇಕಾನಮಿ ಆಫ್ ಸ್ಯಾಕ್ರಮೆಂಟಲ್ ಇಕಾನಮಿ ಅಂತ ಕರಿತೇವೆ ನಾವು. ಇಕಾನಮಿ ಆಫ್ ಸಾಲ್ವೇಷನ್, ಇಕಾನಮಿ ಆಫ್ ಸ್ಯಾಕ್ರಮೆಂಟ್ಸ್, ಆಫ್ ದ ಫ್ರೂಟ್ಸ್ ಆಫ್ ಕ್ರೈಸ್ಟ್, ಪಾಸ್ಕಲ್ ಮಿಸ್ಟ್ರಿ. ಪಾಸ್ಕ ರಹಸ್ಯ. ಈ ಪಾಸ್ಕ ರಹಸ್ಯದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತರು ಮೃತರಾದರು, ಯೇಸು ಕ್ರಿಸ್ತರು ಎದ್ದೇರು, ಯೇಸು ಕ್ರಿಸ್ತರು ಮರಳಿ ಬರು. ಇದು ಮುಖ್ಯವಾದ ನಮ್ಮ ಪಾಸ್ಕ ರಹಸ್ಯ ಇದು. ಅದರಿಂದ ಈ ರಕ್ಷಣೆಯ ಎಲ್ಲ ಆಶೀರ್ವಾದ ನಮ್ಗೆ ಸಿಗುವಂತದ್ದು ಈ ಪಾಸ್ಕ ರಹಸ್ಯದಿಂದಾಗಿ. ಯೇಸು ಶಿಲುಬೆ ಮೇಲೆ ಸತ್ತು ನಮ್ಮ ಪಾಪಕ್ಕೆ ಅವರೆಲ್ಲ ಪ್ರಾಯಶ್ಚಿತ್ತ ಮಾಡಿಬಿಟ್ಟು ಆಮೇಲೆ ಸತ್ತು ಪುನರುತ್ಥಾನ ಹೊಸ ವ್ಯಕ್ತಿಯಾಗಿ ಹುಟ್ಟಿ ಬರ್ತಾರಲ್ಲ ಅವರೇ. ಅದರಿಂದ ಎಷ್ಟೋ ರಹಸ್ಯಗಳನ್ನು ಯೇಸು ನಮಗೆ ಇದರಲ್ಲಿ ಬಯಲು ಮಾಡ್ತಾರೆ. ಮನುಷ್ಯ ಅವನ ಜೀವನ ಏನು, ಮನುಷ್ಯ ಲೋಕದಲ್ಲಿ ಅಂದ್ರೆ ನಾವು ಮುಂದೆ ಹೇಗಿರ್ತೇವೆ, ಏನಾಗ್ತದೆ ನಮ್ಮ ಶರೀರಕ್ಕೆ, ಇದೆಲ್ಲ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಅದೆಲ್ಲ ನಮ್ಮ ಶರೀರ ತಕೊಂಡು ಈ ಲೋಕದಲ್ಲಿ ಅವರು ಮಾಡಿ ತೋರಿಸ್ತಾರೆ ನಮ್ಗೆ. ಅದರಿಂದ ಅವರ ಶರೀರಕ್ಕೆ ಆದದ್ದು ನಾಳೆ ನಮ್ಮ ಶರೀರಕ್ಕೆ ಆಗ್ಲೇಬೇಕು, ಆಗುತ್ತದೆ. ಅದು ನಾವು ನಂಬುವುದಕ್ಕೋಸ್ಕರ, ಇದನ್ನ ನಾವು ಕರೆಕ್ಟ್ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಯೇಸುವಿನ ಜೀವನನೇ ನಮಗೊಂದು ಆದರ್ಶ ಆಗ್ತದೆ, ಒಂದು ಮಾಡೆಲ್. ಯೇಸುವಿನ ಜೀವನ ಅವರ ಶರೀರಕ್ಕೆ ಏನಾಗ್ತದೆ ಅದೆಲ್ಲ ನಮ್ಮ ಶರೀರಕ್ಕೆ ಆಗ್ತದೆ. ಅದರಿಂದ ಯೇಸ್ವಾಮಿ ಸತ್ತು ಪುನರುತ್ಥಾನವಾದ್ರು, ಹಾಗೆ ನಾವು ಕೂಡ ಸತ್ತು ಮತ್ತೆ ಪುನರುತ್ಥಾನ ಆಗ್ತೇವೆ. ಮತ್ತು ಆ ಪುನರುತ್ಥಾನದ ಎಲ್ಲ ಕೃಪಾವರಗಳು ಏನಾಗ್ತದೆ ಈ ಸಂಸ್ಕಾರಗಳ ಮುಖಾಂತರ ನಮಗೆ ಈಗ ಸಿಗುತ್ತದೆ. ಇದು ನಾವು ನಂಬಬೇಕಾದದ್ದು, ಅಗತ್ಯವಾಗಿ ವಿಶ್ವಾಸವಿಡಬೇಕಾದದ್ದು. ಅಂದ್ರೆ ವಿಶ್ವಾಸ ಸಾಕಾಗುದಿಲ್ಲ. ಈ ವಿಶ್ವಾಸ ಉಂಟಲ್ಲ, ತುಂಬಾ ಜನರಿಗೆ ವಿಶ್ವಾಸನೇ ಇಲ್ಲ ಪರಮಪ್ರಸಾದದಲ್ಲಿ, ಸಂಸ್ಕಾರಗಳಲ್ಲಿ. ಅದು ಬರೀ ಒಂದು ಆಚರಣೆ ಆಗ್ಬಿಟ್ಟಿದೆ ಹೊರತು, ಒಂದು ಸಂಪ್ರದಾಯ ತರ, ವಾಡಿಕೆ ತರ ಆಗಿದೆ ಹೊರತು ಅದು ನಿಜವಾಗಿ ನಡೆಯುವಂತ ಘಟನೆ ಅಂತ ನಮಗೆ ತುಂಬಾ ಜನರಿಗೆ ಅದು ಇನ್ನೂ ಕೂಡ ಅರಿವು ಬರ್ತಾ ಇಲ್ಲ, ಬಂದಿಲ್ಲ, ಇನ್ನು ಬರುವುದೂ ಇಲ್ಲ, ಇನ್ನು ಕಡಿಮೆ ಆಗ್ತಾ ಇದೆ ನಂಬಿಕೆ ವಿಶ್ವಾಸಗಳು. ಅದಕ್ಕೆ ನಮ್ಮ ಚರ್ಚ್ಗಳಲ್ಲಿ ಇಲ್ಲ ಮಕ್ಕಳೇ ಸಿಗುವುದಿಲ್ಲ. ಎಷ್ಟೆಷ್ಟು ಫ್ಯಾಮಿಲಿ ಇರ್ತವೆ, ಒಂದೊಂದು ಚರ್ಚ್ನಲ್ಲಿ 1000 ಫ್ಯಾಮಿಲಿ ಇದ್ರು ಕೂಡ ನಿಮ್ಮ ಮಕ್ಕಳು ನೋಡೋಕ್ ಸಿಗಲ್ಲ. ಚರ್ಚ್ಗಳಲ್ಲಿ 1000 ಫ್ಯಾಮಿಲಿ ಇದ್ರೆ ಎಷ್ಟು ಮಕ್ಕಳು ಎಷ್ಟು ಇರ್ಬೇಕು. ಭಾನುವಾರ ದಿವಸ ನೋಡಿ ಚರ್ಚಲ್ಲಿ ಎಲ್ಲೋ ಟ್ಯೂಷನಿಗೋ ಎಲ್ಲೆಲ್ಲೋ ಹೋಗ್ತವೆ. ಇನ್ನು ಕೆಲವುಗಳಲ್ಲಿ ಮಕ್ಕಳೇ ಇರುವುದಿಲ್ಲ ಮನೆಯಲ್ಲಿ, ಒಂದು ಬೇಕು ಒಂದು ಸಾಕು ಅಂತ ಹೇಳಿದಾಗೆ. ಅದಕ್ಕೋಸ್ಕರ ಜೀವಂತವಾಗಿ ಉಳಿಸ್ಬೇಕು, ಅದನ್ನು ನಾವು ಬೆಳೆಸ್ಬೇಕು, ಮುಂದೆ ಕೊಡ್ಬೇಕು. ಅದಿಲ್ಲ ನಮ್ಗೇನಾಗಿದೆ, ನಾವು ಕೂಡ ಈಗ ಲೋಕದ ಬಗ್ಗೆನೇ ಜಾಸ್ತಿ, ಚೆನ್ನಾಗಿ ಓದ್ಬೇಕು, ರ್ಯಾಂಕ್ ತಗೋಬೇಕು, ಸ್ಟಡಿ ಮಾಡ್ಬೇಕು, ಒಳ್ಳೆ ಜಾಬ್, ಆಮೇಲೆ ಒಳ್ಳೆ ಸೌಕರ್ಯಗಳು, ಫೆಸಿಲಿಟೀಸ್ಗಳು, ಒಳ್ಳೆ ಇನ್ಕಮ್, ಅದ ಬಗ್ಗೆ ನೋಡ್ತೀವಿ ಹೊರತು ಈ ಸಂಸ್ಕಾರಗಳ ಆಚರಣೆ ಬಗ್ಗೆ, ಈ ಸಂಸ್ಕಾರದಿಂದ ಹೇಗೆ ನಾವು ದೇವರ ಜೀವದಲ್ಲಿ ಭಾಗವಹಿಸ್ತೀವಿ, ಸಂಸ್ಕಾರ ಕಣ್ಣಿಗೆ ಕಾಣಂತ ದೇವರು, ಇವರಲ್ಲಿ ನಾವು ಸಜೀವವಾಗಿ ಕ್ರಿಯಾತ್ಮಕವಾಗಿ ಸಂಸ್ಕಾರ ಮುಖಾಂತರ ಹೇಗೆ ನಾವು ಅವ್ರ ಸಂಪರ್ಕ ಇಟ್ಕೊಳ್ತೀವಿ, ಅದು ಮಕ್ಕಳಿಗೆ ನಾವು ತಿಳಿಸ್ಬೇಕಾದದ್ದು. ಅಂದ್ರೆ ತಂದೆ ತಾಯಿಗಳಿಗೇನೆ ಅಂತ ವಿಶ್ವಾಸ, ಆಳವಾದ ವಿಶ್ವಾಸ ನಂಬಿಕೆ ಇಲ್ಲ, ಮತ್ತೆ ಮಕ್ಕಳಿಗೆ ಕೊಡ್ತಾರೆ. ಫಸ್ಟ್ ತಂದೆ ತಾಯಿಗಳು ಮನದಟ್ಟು ಮಾಡ್ಕೋಬೇಕು ಈ ಸಂಸ್ಕಾರಗಳ ಮಹಿಮೆ. ಅದರಿಂದ ತಂದೆ ತಾಯಿಗಳು ಚರ್ಚಿಗೆ ಬರಬೇಕು, ಬಲಿ ಪೂಜೆಗೆ ಬರಬೇಕು, ಆಮೇಲೆ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅವ್ರ ಜೊತೆ. ಒಂದು ಫ್ಯಾಮಿಲಿ ಈಗ ಇಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರು ವಾಡಿಕೆ ಪ್ರಕಾರ ಹಬ್ಬಕ್ಕೆ ಹೋಗ್ತಾರಂತ. ಲೂಕನ ಸುವಾರ್ತೆಯಲ್ಲಿ 12 ವರ್ಷದವರಾದಾಗ, 12 ವರ್ಷ ಆದ್ಮೇಲೆ ಕಡ್ಡಾಯ, ಕಂಪಲ್ಸರಿ. Perfect weather for a walk or just relaxing outside. Would you like? ಲೂಕ 2:41. ಯೇಸ್ವಾಮಿಯ ತಂದೆ ತಾಯಿಗಳು ಪ್ರತಿ ವರ್ಷ ಪಾಸ್ಕ ಹಬ್ಬಕ್ಕೆ ಜೆರೂಸಲೇಮ್ಗೆ ಹೋಗುತ್ತಿದ್ರು. ಪ್ರತಿ ವರ್ಷ ಪಾಸ್ಕ ಹಬ್ಬಕ್ಕೆ, ಎಲ್ಲ ಬೇರೆ ಹಬ್ಬಕ್ಕೆಲ್ಲ ಹೋಗ್ತಿದ್ರು, ಬಟ್ ಇದೊಂದು ಪಾಸ್ಕ ಹಬ್ಬದ ಘಟನೆಯಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಒಂದೇ ಸರ್ತಿ ಹೋಗ್ತಾರಂತಲ್ಲ, ವರ್ಷಕ್ಕೊಂದು ಇಲ್ಲ, ತುಂಬಾ ಸರ್ತಿ ಹೋಗ್ಲಿಕ್ಕೆ ಇರ್ತಿತ್ತು. ಇಲ್ಲಿ ಪಾಸ್ಕ ಹಬ್ಬಕ್ಕೆ 12 ವರ್ಷವಾದಾಗ ವಾಡಿಕೆ ಪ್ರಕಾರ ಹಬ್ಬಕ್ಕೆ ಹೋದ್ರು. 12 ವರ್ಷ ಆದಾಗ
ಅಂದ್ರೆ ಅಲ್ಲಿ ಹಬ್ಬಕ್ಕೆ ಹೋಗ್ಬೇಕಾದ್ರೆ ಎಷ್ಟು ದೂರ ಉಂಟು ಗೊತ್ತಾ? ಈ ಗಲೀಲೆ ಎಲ್ಲಿ ಉಂಟು, ನಜರೇತು ಮತ್ತೆ ಜೆರೂಸಲೇಮ್ ಎಲ್ಲಿ ಉಂಟು, 106 ಕಿಲೋಮೀಟರ್. ಈ ಇಡೀ ಫ್ಯಾಮಿಲಿ ಹೋಗ್ಬೇಕಾದ್ರೆ ಇಲ್ಲಿ ಮನೆಯಲ್ಲಿ ಯಾರು ಇರ್ತಾರೆ? ಬೀಗ ಹಾಕೊಂಡಿರ್ತಾರೆ. ಆಗಿನ ಕಾಲದಲ್ಲಿ ಬೀಗ ಇತ್ತ ಇಲ್ವೋ ಗೊತ್ತಿಲ್ಲ. ಬೀಗ ಇತ್ತೋ ಇಲ್ವೋ ಡೌಟ್. ಬೀಗ ಇರ್ಲಿಲ್ಲ ಅಂತ ಕಾಣುತ್ತೆ. ಆಗಿನ ಕಾಲದಲ್ಲಿ ಬೀಗ ಇತ್ತ ಗೊತ್ತಿಲ್ಲ. ಹಾಗಾದ್ರೆ ಅಷ್ಟು ಹೋಗ್ ಬರ್ಬೇಕಾದ್ರೆ ಮನೆಯಲ್ಲಿ ಕಳ್ಳರು ಯಾರಾದ್ರು. ಬಟ್ ಅದು ಬೈಬಲ್ ಒಂದ್ ಕಡೆ ಉಂಟು, ಏನ್ ಗೊತ್ತಾಯ್ತಲ್ಲ. ಅಲ್ಲಿ ದೇವ್ರು ಏನ್ ಹೇಳ್ತಾರೆ, ಈಗ ಸೆಂಟೆನ್ಸ್ ಎಲ್ಲಿದೆಯಾ ಗೊತ್ತು ನನಗೆ, ಹುಡುಕ್ಬೇಕು. ನೀವು ಬರುವ ತನಕ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಆಸ್ತಿಗಳನ್ನ ಅಪಹರಿಸಲಿಕ್ಕೆ ಯಾರು ಮನಸ್ಸು ಮಾಡುವುದಿಲ್ಲ ಅಂತ ಉಂಟು. ಚೆನ್ನಾಗಿದೆ ಅದು, ಗೊತ್ತಾಯ್ತಲ್ಲ. ಅಲ್ಲಿ ಎಲ್ಲೋ ಯಾಜಕ ಕಾಂಡದಲ್ಲಿ ಇರ್ಬೇಕು ಏನೋ. ಇರ್ಲಿ ಆಮೇಲೆ. ಯಾಕೆಂದ್ರೆ ನೀವು ನನ್ನ ಸನ್ನಿಧಿಗೆ ಬರುವಾಗ ನಿಮ್ಮ ಆಸ್ತಿಗಳನ್ನ ಅಪಹರಿಸ್ಲಿಕ್ಕೆ, ನೋಡಿ ಈ ವಿಶ್ವಾಸ ನಂಬಿಕೆ ಈಗ ಯಾಕೆ ಇಲ್ಲ? ಅದಕ್ಕೆ ದೇವ್ರ ವಾಕ್ಯ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಆ ವಿಷಯಗಳು ಎಂದು ಉಂಟು, ಆ ಜ್ಞಾನ ನಮ್ಗಿರ್ಬೇಕು. ಅವಾಗ ಏನಾಗ್ತದೆ ಗೊತ್ತಾ, ನಾವು ಮನೆ ಬಿಟ್ಟು ಹೋಗ್ಬೇಕು. ಅದು ಕರ್ತರ ಸೇವೆಗೋಸ್ಕರ. ನಾವೇನು ಪಿಕ್ನಿಕ್ ಹೋದಾಗ ಅಲ್ಲ ನಾನು ಹೇಳಿದೆ. ಪಿಕ್ನಿಕ್ ಅದು ಓಕೆ, ಪಿಕ್ನಿಕ್ ಅದು ನಮ್ಮ ಅವ್ರವ್ರ ಭಾವಕ್ಕೆ ತಕ್ಕಂತೆ ಒಲಿವ ಸರ್ವಜ್ಞ ಅಂತ ಹೇಳ್ತಾ ಇರ್ತಾರಲ್ಲ, ಅದು ಅವ್ರವ್ರಿಗೆ ಸೇರಿದ್ದದು, ಅವ್ರ ನಂಬಿಕೆ ವಿಶ್ವಾಸ ಅದು. ಬಟ್ ಒಳ್ಳೆ ಕಾರ್ಯಕ್ಕೋಸ್ಕರ, ವಿಶೇಷವಾಗಿ ಆರಾಧನೆಗೋಸ್ಕರ ಈ ದಿನಗಟ್ಲೆ ಹೋಗ್ತಿದ್ರಲ್ಲ, ಕಾನೂರಿನಿಂದ ಗಲೀಲಿಯ ಕಾನೂರು, ಅಲ್ಲಿಂದೆಲ್ಲ ಜನ ಹೋಗ್ಬೇಕು. ಕೆಲವು ಹಬ್ಬಗಳು ವಾರಗಟ್ಲೆ ನಡೆಯುವಂಥದ್ದು, ದಿನಗಟ್ಲೆ ನಡೆಯುವಂಥದ್ದು. ಆಗ ನಿಮ್ಮ ಆಸ್ತಿಯನ್ನ ನಿಮ್ಮ ಅಪಹರಿಸಲು ಯಾರು ಇಷ್ಟಪಡುವುದಿಲ್ಲ. ಅಂದ್ರೆ ದೇವರೇ ಕಾವಲ್ ಕಾಯಿದ್ದಂಗೆ ನಮ್ಮ ಮನೆಗಳನ್ನ. ಬಟ್ ಇವತ್ತು ಆ ವಿಶ್ವಾಸ ಎಲ್ಲಿ ಉಂಟು? ಕುಟುಂಬ ಸಮೇತ ಯಾರು ಬರ್ತಾರೆ ಚರ್ಚಿಗೆ? ಗಂಡ ಬಂದ್ರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದ್ರೆ ಗಂಡ ಬರಲ್ಲ. ಯಾರಾದ್ರೂ ಮನೆಯಲ್ಲಿ ಇರ್ಬೇಕಂತ, ಮನೇಲಿ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಬಂದು, ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಬರೋದು ಚರ್ಚೆಗೆ ನೋಡ್ಲಿಕ್ಕೆ ಒಂದು ಚಂದ ಅದು, ಗೊತ್ತೈತಲ್ಲ. ಒಟ್ಟಿಗೆ ಬರಬೇಕು, ಒಟ್ಟಿಗೆ ಫ್ಯಾಮಿಲಿ ಕೂತ್ಬೇಕು ಅಲ್ಲಿ ಆಚರಣೆಗೆ, ಸಂಸ್ಕಾರಗಳ. ಅಲ್ಲಿ ನೋಡಿದ್ರೆ ತಂದೆ ತಾಯಿಗಳು ಬಂದ್ರೆ ಮಕ್ಕಳು ಬರಲ್ಲ, ಮಕ್ಕಳು ಅಪ್ಪ ಅಮ್ಮ ಬರಲ್ಲ, ಗಂಡ ಹೆಂಡತಿ ಹೆಂಡತಿರಲ್ಲ, ಒಬ್ರು ಬಂದ್ರೆ ಒಬ್ಬರು ಇರಲ್ಲ. ಪಾಸ್ಕಲ್ ಮಿಸ್ಟ್ರಿ ಇನ್ ದ ಸೆಲೆಬ್ರೇಷನ್ ಆಫ್ ದ ಚರ್ಚ್ ಸ್ಯಾಕ್ರಮೆಂಟಲ್ ಲಿಟರ್ಜಿ. ಅದರಿಂದ ಪಾಸ್ಕಲ್ ಮಿಸ್ಟ್ರಿ, ಈ ನಮ್ಮ ಈ ಬಲಿಪೂಜೆ ಆಚರಣೆಯಲ್ಲಿ ಏಸಾಮಿ, ಅದು ಕಣ್ಣಲ್ಲಿ ಮುಂದೆ ಜೀವಂತವಾಗಿ ನಡೆಯುವಂಥದ್ದು ಬಲಿಪೂಜೆ. ಅದಕ್ಕೆ ಅಷ್ಟು ಒಂದು ಶ್ರೇಷ್ಠ ಉನ್ನತ ಬಲಿಪೂಜೆ. ಯಾಕೆಂತ ಹೇಳಿದ್ರೆ ಆ 2000 ವರ್ಷಗಳಿಂದ ಕಲ್ವಾರಿ ಬೆಟ್ಟದಲ್ಲಿ ನಡೆದ ಅದೇ ಘಟನೆ ಇಲ್ಲಿ ಹಾಜರಾಗುತ್ತದೆ. ಅಂದ್ರೆ ಅದೇ ಮಾತೆ ಮರಿಯಮ್ಮ, ಆ ಸ್ವರ್ಗದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು, ದೇವದೂತರುಗಳು ಹೀಗೆ ಬಲಿಪೀಠದ ಸುತ್ತ ಇರ್ತವೆ ಅಂತ ಹೇಳಿದ್ರೆ, ಅದನ್ನ ಇಬ್ರಿಯ ಪತ್ರದಲ್ಲಿ ಪೌಲ ಹೇಳ್ತಾನೆ ನೋಡಿ, 12ನೇ ಅಧ್ಯಾಯದಲ್ಲಿ ವಚನ 22, ನೀವು ಬಂದಿರೋದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವ್ರ ನಗರಕ್ಕೆ, ಸ್ವರ್ಗೀಯ ಜೆರೂಸಲೇಮಿಗೆ. ಜೀವಂತ ನಗರ, ಸ್ವರ್ಗೀಯ ಜೆರೂಸಲೇಮ್, ಅಸಂಖ್ಯಾತ ದೇವದೂತರು ಕೂಡಿ ಬರುವ ಉತ್ಸಾಹ ಕೂಟಕ್ಕೆ, ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ. ಸ್ವರ್ಗದಲ್ಲಿ ದಾಖಲೆ ಆಗಿರುವ ಯೇಸುಸ್ವಾಮಿ ಸ್ವರ್ಗದಲ್ಲಿದ್ದಾರಲ್ವಾ, ಜ್ಯೇಷ್ಠ ಪುತ್ರನ ಆತನ ಸಭೆ, ಅವರು ಇಲ್ಲಿ ಹಾಜರಾಗಿರ್ತಾರೆ ಸಭೆಗೆ. ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ, ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ. ಸಿದ್ಧಿಗೆ ಬಂದಿರುವ ಅಂದ್ರೆ ಸ್ವರ್ಗದಲ್ಲಿರುವ ರಕ್ಷಣೆ ಹೊಂದಿರುವಂತ
ಆತ್ಮಗಳ ಸಮೂಹಕ್ಕೆ, ಅಂದ್ರೆ ಅವರು ಇಲ್ಲಿ ಇರ್ತಾರೆ ಅಂತ ಆಯ್ತಲ್ವಾ. ಅದರಿಂದ ಸಿಯೋನ್ ಬೆಟ್ಟ ಯಾವುದು, ನಮಗೆ ಜೀವನ್ ದೇವ್ರ ನಗರ ಯಾವುದು, ಈ ಬಲಿಪೀಠ ಉಂಟಲ್ಲ, ಚರ್ಚ್, ಬಲಿಪೀಠ, ಅದು ಸಿಯೋನ್ ಬೆಟ್ಟ, ಕಲ್ವಾರಿ ಬೆಟ್ಟ, ಜೀವಂತ ನಗರ. ಮತ್ತೆ ಅಲ್ಲಿ ದೇವರು ಅಲ್ಲಿದ್ದಾರೆ, ದೇವದೂತರುಗಳು, ಅಸಂಖ್ಯಾತ ದೇವದೂತರುಗಳು, ಸಂತರುಗಳು ಆ ಪೀಠದ ಹತ್ರ ಇರ್ತಾರೆ. ಸಿದ್ಧಿಗೆ ಬಂದ ಸತ್ರು ಆತ್ಮ ಸಮೂಹಕ್ಕೆ, ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸು ಸ್ವಾಮಿಯ ಬಳಿಗೆ, ಆಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀರಿ. ನೋಡಿ, ಆಬೇಲನ ರಕ್ತಕ್ಕಿಂತ ಅಮೋಘವಾಗಿ ಮೊರೆ ಇಡುವ ಅಂದ್ರೆ ಅಲ್ಲಿ ಜೀವಂತ ರಕ್ತ ಇರ್ತದೆ ಅಂತ ಆಯ್ತಲ್ವ. ಬರೀ ವೈನ್ ಅಲ್ಲ ಅದು, ಬರೀ ದ್ರಾಕ್ಷಾರಸ ಅಲ್ಲ, ಬೇರೆಯವರೆಲ್ಲ ನಂಬುವ ಹಾಗೆ, ಬೋಧನೆ ಮಾಡುವ ಹಾಗೆ ಅದು ಕೇವಲ ವೈನ್ ಅಲ್ಲ. ಅಲ್ಲಿ ನೋಡಿ, ನೀವು ಬಂದಿರೋದು ಆಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀರಿ. ನೀವು ಆ ಜೀವಂತ ರಕ್ತ ಅಲ್ಲ ಯೇಸು ದೇವ್ರದು. It is therefore important first to explain the sacramental dispensation, the nature and essential features of liturgical celebration will then appear more clearly. ಅದಕ್ಕೋಸ್ಕರ ನೋಡಿ, ಈ ಸಂಸ್ಕಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕಾಗುತ್ತೆ. ಸಂಸ್ಕಾರಗಳು ಪ್ರತಿಯೊಂದರ ಒಂದು ಯಾತಕ್ಕೋಸ್ಕರ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಉದ್ದೇಶವೇನು, ಗುರಿ ಏನು, ಅದರಿಂದ ಆಗುವಂತ ಪ್ರಯೋಜನ ಏನು, ಅದರಿಂದ ನಮ್ಗೆ ಸಿಗುವಂತ ಲಾಭ ಏನು, ಆದಾಯ ಏನು, ಅದರಿಂದ ಇದ್ರ ಆರ್ಥಿಕತೆ, ಇಕಾನಮಿ ಆಫ್ ಸ್ಯಾಕ್ರಮೆಂಟ್ಸ್, ಅದು ನಾವು ಯೋಚನೆ ಮಾಡಬೇಕು. ಅದು ಉಗಮಸ್ಥಾನ ಎಲ್ಲಿಂದ ಬರ್ತಾ ಇದೆ, ಯಾತಕ್ಕೋಸ್ಕರ ಬರ್ತಾ ಇದೆ, ಅದರಿಂದ ನಮ್ಗೆ ಸಿಗುವಂತ ಲಾಭ ಏನು, ನಾವು ಯಾವ ರೀತಿಯಲ್ಲಿ ಭಾಗವಹಿಸ್ಬೇಕು ಅದರಲ್ಲಿ ಅಂತ, ಹೇಗೆ ಅದು ಜೀವಂತ ಸಂಸ್ಕಾರಗಳು ಆಗಿರ್ತವೆ ಅಂತ ಹೇಳ್ಬಿಟ್ಟು. ಅದರಿಂದ ಇದು ಯೇಸು ಬರುವ ತನಕ ನಮಗೆ ಇದೇ ಮೈನ್ ಆಗಿರುವಂತದ್ದು. ಅದರಿಂದ ನಮ್ಮ ದೇವರು ಎಲ್ಲೂ ದೂರ ಇಲ್ಲ, ಗೊತ್ತೈತಲ್ಲ. ಎಲ್ಲೋ ಕತ್ತಲೆಯಲ್ಲಿ ಹುಡುಕಿರಿ ಅಂತ ಯಶಪ್ರದಿಗ ಅಂತ ಹೇಳಿದ್ರಲ್ಲ, ನಾನು ನನ್ನ ಮಕ್ಕಳಿಗೆ, ಜನರಿಗೆ ಕತ್ತಲಲ್ಲಿ ಹುಡುಕಿರಿ, ಶೂನ್ಯದಲ್ಲಿ ಹುಡುಕಿರಿ ಅಂತ ನಾನು ಹೇಳಿಲ್ಲ ಅಂತ. ಅದರಿಂದ ಇವತ್ತು ನಾವು ಶೂನ್ಯದಲ್ಲಿ ಇಲ್ಲ, ಒಂದು ಕತ್ತಲೆಯಲ್ಲಿ ಇಲ್ಲ, ಯೇಸು ಹೋದ್ರು ಬಿಟ್ಟೋದ್ರು ಅಂತ. ನಮ್ ಜೊತೆ ಪವಿತ್ರಾತ್ಮರು ಜೀವಂತವಾಗಿದ್ದಾರೆ. ಪವಿತ್ರಾತ್ಮ ಯೇಸು ಕಣ್ಣಿಗೆ ಕಾಣ್ತಿದ್ರು ನಮ್ ಜೊತೆ ಇದ್ದಾಗ ಅಲ್ವಾ. ಹಾಗೆ ಪವಿತ್ರಾತ್ಮ ನಮ್ ಜೊತೆ ಅದೇ ರೀತಿಯಲ್ಲಿ ಇದ್ದಾರೆ, ಬರೀ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಅದನ್ನ ನಂಬೇಕು ನಾವು, ಈ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ, ಜೀವಂತವಾಗಿದ್ದಾರೆ ಅಂತ ನಂಬೇಕಾದದ್ದು. ಆಮೇಲೆ ಈ ಸಂಸ್ಕಾರಗಳು ನೋಡಿ, ಈ ಸಂಸ್ಕಾರಗಳು ನಮ್ಗೆ ಫಲಪ್ರದವಾಗೋದು, ಅರ್ಥಭರಿತವಾಗೋದು ಪವಿತ್ರಾತ್ಮರು ಇದ್ದದ್ರಿಂದ. ಪವಿತ್ರಾತ್ಮ ಇಲ್ಲದೆ ಹೋಗಿದ್ರೆ ಯಾವ ಸಂಸ್ಕಾರ, ಯಾವ ಆಚರಣೆಗಳಿಗೂ ಅರ್ಥ ಇರ್ತಿರ್ಲಿಲ್ಲ. ಈ ಗುರುಗಳು ನೋಡಿ, ಇದು ಪ್ರತಿಯೊಂದು ಹೇಗೆ ಆಗ್ತದೆ ಸಂಸ್ಕಾರಗಳು, ಈ ಪವಿತ್ರಾತ್ಮರಿಂದಾಗಿ ಆಗ್ತದೆ ಹೊರತು ಪವಿತ್ರಾತ್ಮ ಇಲ್ದಿದ್ರೆ ಸಂಸ್ಕಾರಗಳೇ ಇಲ್ಲ. ಈಗ ಪಾಪ ನಿಧನ ಸಂಸ್ಕಾರ, ಪಾಪ ಸಂಸ್ಕಾರ ಹೇಗೆ ನಡೀತದೆ? ಒಂದು ಉದಾಹರಣೆ ಹೇಳುದಾದ್ರೆ, ಯೋವನ್ನ 21ನೇ ಅಧ್ಯಾಯ, 20 ವಚನ 21. ಪ್ರಭು ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳಿಸಿದಂತೆ ನಾನು ನಿಮ್ಮನ್ನು ಕಳಿಸ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೋದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ. ಯಾರ ಪಾಪ ಕ್ಷಮಿಸ್ತೀರೋ ಅವರಿಗೆ ಕ್ಷಮಿಸಲಾಗುದು, ಯಾರ ಪಾಪ ಕ್ಷಮಿಸಿ ಉಳಿಸ್ತೀರೋ ಅವರಿಗೆ ಉಳಿಸಲಾಗುದು. ಪವಿತ್ರಾತ್ಮನ ಉತ್ತರ ರಫು ಅಂತ ಉತ್ತಾರೆ. ಆಮೇಲೆ ಹೇಳ್ತಾರೆ ಪವಿತ್ರಾತ್ಮನ ಸ್ವೀಕರಿಸಿರಿ ಅಂತ ಹೇಳ್ತಾರೆ. ಯಾರ ಪಾಪ ಕ್ಷಮಿಸ್ತೀರಿ? ಹಾಗಾದ್ರೆ ಕಾರ್ಯ ಮಾಡೋದು ಯಾರು? ನಮ್ಮಲ್ಲಿದ್ದ ಪವಿತ್ರಾತ್ಮರು ನಮ್ಮ ಮುಖಾಂತರ ಕಾರ್ಯ ಮಾಡ್ತಾರೆ ಅವರು. ಒಂದು ಪವಿತ್ರಾತ್ಮ ಇಲ್ದಿದ್ರೆ ಬರೀ ಆಕ್ಷನ್ ಮಾತ್ರ. ಗುರುಗಳು ಕನ್ಫೆಷನ್ ಅಲ್ಲಿ ಬರೀ ಆಕ್ಷನ್ ಮಾತ್ರ, ಅಲ್ಲಿ ಏನು ಫಲ ಇಲ್ಲ ಅಲ್ಲಿ. ಆದ್ರಿಂದ ನಿಜವಾದ ಫಲ ಕೊಡುವುದು ಯಾರು? ಪವಿತ್ರಾತ್ಮರು ಜೀವಂತವಾಗಿ ನಮ್ಮ ಕಾರ್ಯಲ್ಲಿ. ಅಲ್ಲಿ ಯೇಸಮ್ಮಿ ಹೇಳ್ತಾರಲ್ಲ ನೋಡಿ, ಯೋವನ 6ನೇ ಅಧ್ಯಾಯದಲ್ಲಿ ಕಾಣುತ್ತೆ, ಅಲ್ಲಿ ಯೇಸಮ್ಮಿ 5:6 ಯೇಸಮ್ಮಿ ಹೇಳ್ತಾರೆ, ನಾನು ಕಾರ್ಯ ಮಾಡುದಲ್ಲ, ಮತ್ತೆ ಯಾರು ಕಾರ್ಯ ಮಾಡುದು? ನಾನು ಸತ್ಯ ಹೇಳ್ತೇನೆ, ಪಿತನು ಮಾಡಿದ
ಇಲ್ಲಿ ಒಂದು ಯೇಸಮ್ಮ ಹೇಳ್ತಾರೆ, ಪಿತನೇ ನನ್ನಲ್ಲಿದ್ದು ಕಾರ್ಯ ಮಾಡ್ತಾರೆ, ಪಿತನೇ ನನ್ನಲ್ಲಿದ್ದು ಕಾರ್ಯ ಮಾಡ್ತಾರೆ ಅಂತ ಯೇಸಮ್ಮ ಹೇಳ್ತಾರೆ. ಪುತ್ರನು ತನ್ನಷ್ಟಕ್ಕೆ ತಾನೇನ್ ಮಾಡಲಾರನು, ಪಿತನ್ ಮಾಡುವುದನ್ನು ಕಂಡು ಪಿತನ್ ಮಾಡುವುದನ್ನು ಪುತ್ರನ್ ಮಾಡ್ತಾನೆ. ಸತ್ತವನೇ ಬಿಸಿ ಅವರಿಗೆ ಜೀವ ಕೊಡುವಂತೆ ಪುತ್ರನ ತಾನೇ ಬೇಕಾದ ಜೀವ ಕೊಡ್ತಾನೆ. ಪಿತನ್ ಮಾಡಿದಾಗ ಮಾಡ್ತಾನೆ. ಮತ್ತೆ ಒಂದ್ ಕಡೆ ಯೇಸಮ್ಮ ಹೇಳ್ತಾರೆ, ಪಿತನೇ ನನ್ನಲ್ಲಿದ್ದು ಕಾರ್ಯ ಸಾಧನೆ ಮಾಡ್ತಾರೆ ಅಂತ ಯೇಸಮ್ಮ ಹೇಳ್ತಾರೆ. ಪಿತನೇ ನನ್ನಲ್ಲಿದ್ದು 26 ಫಾದರ್ 5:26. 26. ಇದು ಪಿತನು ತಾವೇ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನ್ ಸಹ ಸ್ವಯಂ ಜೀವಂ, ಅದೇ ಹೇಳ್ತಿರೋದಾ? ಯೇಸಮ್ಮೆ ಹೇಳ್ತಾ ಎಲ್ಲ ಪಿತನ, ಬಟ್ ಒಂದ್ ಕಡೆ ಅವರು ನನ್ನಲ್ಲಿದ್ದು ಕಾರ್ಯ ಸಾಧನೆ ಮಾಡ್ತಾರಂತ. ಅಂದ್ರೆ ಇದು ನೀವ್ ಹೇಳಿದ್ದು 26ನೇ ವಚನ. ಅಂದ್ರೆ ಅಲ್ಲಿ ಯೇಸಮ್ಮ ಮತ್ತು ತಂದೆ ಸ್ವಯಂ ಜೀವ ಮೂಲವಾಗಿರುವಂತೆ ಪುತ್ರನ ಸ್ವಯಂ ಜೀವ. ನಾವ್ ಹೇಳ್ತೀವಿ ಯೇಸುವಿಗೆ ದೇವರ ಪುತ್ರ ಅಂತ, ದೇವರ ಮಗ ಅಂತ ಹೇಳ್ತೀವಿ. ಮಗ ಅಂದ್ಮೇಲೆ ಏನಾಗ್ತದೆ, ತಂದೆ ಮೊದಲು ಬರ್ತಾನೆ, ಮಗ ಆಮೇಲೆ ಬರ್ತಾನೆ. ಬಟ್ ದೇವರ ವಿಷಯದಲ್ಲಿ ಆತರ ಅಲ್ಲ. ದೇವರ ವಿಷಯದಲ್ಲಿ ಏನ್ ಗೊತ್ತಾ, ತಂದೆ ಬಂದ ಕ್ಷಣದಿಂದಲೇ ಮಗನು ಬಂದಿರ್ತಾನೆ. ತಂದೆಗೆ ಪ್ರಾರಂಭ ಇಲ್ಲ ಅಂದ್ರೆ ಮಗನಿಗೂ ಸ್ವಯಂ ಜೀವ ಮೂಲ. ಅಂದ್ರೆ ತಂದೆಯನ್ನು ಯಾರು ಸೃಷ್ಟಿ ಮಾಡಿಲ್ಲ, ಮಗನನ್ನು ಯಾರು ಸೃಷ್ಟಿ ಮಾಡಿಲ್ಲ, ಪವಿತ್ರಾತ್ಮರನ್ನು ಕೂಡ ಯಾರು ಸೃಷ್ಟಿ ಮಾಡಿಲ್ಲ. ಅಂದ್ರೆ ಅವರಿಗೆ ಆದಿನೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಪ್ರಾರಂಭ ಮತ್ತು ಅಂತ್ಯ ಇಲ್ಲ. ಅಂದ್ರೆ ವಯಸ್ಸು ತಂದೆದ್ದು ಒಂದೇ, ಮಗಂದು ಒಂದೇ, ಆತ್ಮರದ್ದು ಒಂದೇ ವಯಸ್ಸು ಅಂತ ಹೇಳ್ಬೋದು. ಸ್ವಯಂ ಜೀವ ಮೂಲವಾಗುವಂತೆ ಅದೇ ಕರುಣಿಸಿದ್ದಾರೆ, ತಂದೆ ಕರುಣಿಸಿದ್ದಾರೆ. ಅಲ್ಲಿ ತಂದೆ ಬರುದು ಕರುಣಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇದೊಂದು ಎಲ್ಲ ರಹಸ್ಯಗಳು ನಮಗೆ. ಹಾಗೆ ಅದರಿಂದ ಇಲ್ಲಿ ಯೇಸಮ್ಮ ಹೇಳ್ತಾರೆ, ನಾನು ಒಂಟಿ ಅಲ್ಲ, ತಂದೆ ನನ್ನ ಜೊತೆ ಇದ್ದು ನನ್ನ ನೋಡಿದವನು, ನನ್ನನ್ನು ನೋಡಿದವನು ತಂದೆಯನ್ನ ನೋಡಿದವನು ಆಗಿರ್ತಾನೆ. ನಾನು ಮತ್ತು ತಂದೆ ಒಂದೇ ಎನ್ನುವ ಮಟ್ಟಿಗೆ ಯೇಸು ಮತ್ತು ತಂದೆ ಒಂದಾಗಿದ್ದಾರೆ. ಇಲ್ಲಿ ಒಂದು 14ನೇ ಅಧ್ಯಾಯದಲ್ಲಿ ವಚನ 10 ನೋಡಿ. ನಾನು ಪಿತನಲ್ಲಿದ್ದೇನೆ, ಪಿತ ನನ್ನಲ್ಲಿದ್ದಾರೆ, ಇದನ್ನು ನೀವು ನಂಬುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳು ನನ್ನಷ್ಟಕ್ಕೆ ನಾನು ಹೇಳುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತನ್ನ ಕಾರ್ಯ ಸಾಧಿಸ್ತಾರೆ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯ ಸಾಧಿಸ್ತಾರೆ. ಆಕ್ಚುಲಿ ತಂದೆ ಬೇರೆ, ಯೇಸು ಬೇರೆ. ಅದಕ್ಕೆ ಹೇಳ್ತೇವೆ ತಂದೆ ಮಗ. ನಾನು ತಂದೆಯಿಂದ ಬಂದಿದ್ದೇನೆ, ತಂದೆ ಅಲ್ಲಿ, ನಾನು ಇಲ್ಲಿ ಬಂದಿದ್ದೇನೆ. ಅಂದ್ರೆ ತಂದೆ ಪ್ರತ್ಯೇಕ, ಮಗ ಪ್ರತ್ಯೇಕ. ಒಂದೇ ಆಗಿದ್ರೆ ಹೆಂಗೆ? ತಂದೆ ನನ್ನನ್ನು ಕಳಿಸಿದ್ಮೇಲೆ ತಂದೆ ಅಲ್ಲಿರ್ತಾರೆ, ಯೇಸುವನ್ನು ಕಳಿಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಬಂದ್ರೂ ಕೂಡ ಯೇಸು ಹೇಳ್ತಾರೆ, ನಾನ್ ಮತ್ತು ತಂದೆ ಒಂದೇ, ತಂದೆ ನನ್ನಲ್ಲಿದ್ದಾರೆ, ಅವರು ಕಾರ್ಯ ಮಾಡ್ತಾರೆ, ತಂದೆ ನನ್ನಲ್ಲಿದ್ದು ಕಾರ್ಯ ಸಾಧನೆ ಮಾಡ್ತಾರಂತ. ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಇವತ್ತು ಗುರುಗಳು ಅಲ್ಲ, ಬಿಷಪ್ ಅಲ್ಲ ಕಾರ್ಯ ಮಾಡೋದು, ಪವಿತ್ರಾತ್ಮರೇ ಅವರಲ್ಲಿದ್ದು ಕಾರ್ಯ ಮಾಡುವರು. ಹೇಗೆ ತಂದೆ ಕಳಿಸಿದ್ಯಾರು? ಯೇಸು ತಂದೆ ಈಗ ಶಿಷ್ಯನ ಕಳಿಸಿದ್ದು ಯೇಸು ಕಳಿಸಿದ್ದು. ಯೇಸು ಹೇಳ್ತಾರೆ, ತಂದೆ ನನ್ನನ್ನ, ಯೋನ 20ನೇ ಅಧ್ಯಾಯದಲ್ಲಿ ವಚನ 20-21, ತಂದೆ ನನ್ನನ್ನು ಕಳಿಸಿದಾಗೇ ನಾನು ನಿಮ್ಮನ್ನು ಕಳಿಸ್ತೇನೆ, ಹಾಗೆ ನಾನು ನಿಮ್ಮನ್ನು ಕಳಿಸ್ತೇನೆ. ಹಾಗಾದ್ರೆ ತಂದೆ ನನ್ನಲ್ಲಿದ್ದು ಕಾರ್ಯ ಮಾಡಿದಾಗೆ ನಾನು ನಿಮ್ಮಲ್ಲಿದ್ದು ಕಾರ್ಯ ಮಾಡ್ತೇನೆ, ನನ್ನ ಆತ್ಮರು ನಿಮ್ಮಲ್ಲಿದ್ದು ಕಾರ್ಯ ಮಾಡ್ತಾರೆ. ಅಂದ್ರೆ ಇವತ್ತು ಸಂಸ್ಕಾರಗಳಿಗೆ ಇಲ್ದಿದ್ದ ಸಂಸ್ಕಾರಗಳು ಬರೀ ಮಕ್ಕಳು ಮಾಡ್ತಾರಲ್ಲ, ಮನೆಯಲ್ಲಿ ಕೆಲಸದ ಪೂಜೆ ಎಲ್ಲ ಹೇಳ್ತಾರಲ್ಲ, ಹಾಗೆ ಆಗ್ತಿತ್ತು. ನಮ್ಮ ಎಲ್ಲ ಸಂಸ್ಕಾರಗಳೆಲ್ಲ ಮಕ್ಕಳಾಟಿಗೆ ಆಗ್ತಿತ್ತು, ಯಾವ ಪವರ್ ಇರ್ತಾ ಇರ್ಲಿ.
ಗುರುಗಳು ಇದರ ಮೇಲೆ ಚಾಲಿಸ್ ಮೇಲೆ ಕೈ ಇಟ್ಟು ತಂದೆ ನಿಮ್ ಪವಿತ್ರಾತ್ಮನ ಕಳಿಸಿ ಇದನ್ನ ಆಶೀರ್ವದಿಸಿರಿ, ನಿಮ್ಮ ಪುತ್ರ ಯೇಸು ಶರೀರಕ್ತಾಗುವಂತೆ ಮಾಡ್ರಿ, ಪವಿತ್ರಾತ್ಮ ಕಳಿಸಿ ಅಂತ ಇಬ್ಬನಿಯಂತೆ ಸುರಿಸಿ. ಈಗ ಇಬ್ಬನಿ ಅಂತ ಆಡ್ ಮಾಡಿದ್ದಾರೆ, ಇಬ್ಬನಿಯಂತೆ. ಕೆಲವರು ಹೇಳುದು ಇಬ್ಬನಿ ಯಾಕೆ, ಮಳೆ ಅಂತೆ ಬರುವುದಲ್ಲ ಅಂತ. ನೋಡಿ, ಇಬ್ಬನಿ ಮತ್ತು ಮಳೆ, ಇಬ್ಬನಿ ಏನ್ ಕಾರ್ಯ ಮಾಡ್ತದೆ, ಇಬ್ಬನಿ ಎಷ್ಟು ಸೈಲೆಂಟ್ ಆಗಿ ಗೊತ್ತೇ ಆಗಲ್ಲ. ಇಬ್ಬನಿ ಮಳೆ ಆದ್ರೆ ದಡ ಬಡ 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 ಅಂತ ಆಗುತ್ತೆ. ಈಗ ಈ ಪ್ರತಿಷ್ಠಾ ಪ್ರಾರ್ಥನೆ ನೋಡಿ, ಇಬ್ಬನಿಯಂತೆ ಸುರಿಸಿ ಇವುಗಳನ್ನು ಪವಿತ್ರಗೊಳಿಸಿರಿ, ಪವಿತ್ರಾತ್ಮ ಇಬ್ಬನಿಯಂತೆ. ಇಬ್ಬನಿ ನೋಡಿ ಬಂದದ್ದೇ ಗೊತ್ತಾಗಲ್ಲ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನೋಡ್ರಿ ಫುಲ್ ಒದ್ದೆ ಆಗಿರ್ತದೆ, ಫುಲ್ ಸೋಕಿಂಗ್ ಆಗ್ತದೆ, ಹಾಗೆ ಇರ್ತದೆ ವಸ್ತುಗಳು. ಅಷ್ಟು ಪವಿತ್ರ ಇದು ಇಬ್ಬನಿ ಬಂದು ಫುಲ್ ಅದನ್ನ ಒದ್ದೆ ಮಾಡಿ ಆಗ್ತದೆ. ಅದು ಬಂದದ್ದೇ ಗೊತ್ತಾಗಲ್ಲ, ಆದ್ರೆ ಬಟ್ಟೆ ಎಲ್ಲ ನೆಂದೋದಾಗ ಗೊತ್ತಾಗುತ್ತೆ. ಹೊರಗಡೆ ಇಟ್ರೆ ಕೆಲವು ಕಡೆ ಇಬ್ಬನಿ ಅಂತ ಹೇಳಿದ್ರೆ ಮಳೆ ಬಂದಂಗೆ ಆಗುತ್ತೆ, ಮಳೆ ಬಂದಾಗೆ ಅಷ್ಟು ಇಬ್ಬನಿ. ಬಟ್ಟೆ ಇಳಿದಿದ್ದೇ ಗೊತ್ತಾಗಲ್ಲ. ಆ ಬಟ್ಟೆ ಒದ್ದೆ ಆಗಾಗ ಅದು ಹಿಂಡಿದ್ರೆ ನೀರು, ಎಷ್ಟು ನೀರು ಬರ್ತದೆ. ಹಾಗೆ ಪವಿತ್ರಾತ್ಮ ನಮ್ಮಲ್ಲಿದ್ದು ಕಾರ್ಯ ಮಾಡೋದು. ಪವಿತ್ರಾತ್ಮ ಇಬ್ಬನಿಯಂತೆ ಸೈಲೆಂಟ್ ಆಗಿ ಗೊತ್ತಿಲ್ದಾಗೆ ಇವತ್ತು ನಮ್ಮಲ್ಲಿ ಇದ್ಕೊಂಡು ಕಾರ್ಯ ಮಾಡ್ತಾರೆ. ಅದು ಸಂಸ್ಕಾರಗಳ ಪವರ್. ಅದು ನೆಕ್ಸ್ಟ್ ನೆಕ್ಸ್ಟ್ ಧರ್ಮಸಭೆ ಜೀವನದಲ್ಲಿ ಪಾಸ್ಕರ ಅದೇ ಒಂದು ದೈವಾರಾಧನೆ ವಿಧಿ, ಪರಮ ಪವಿತ್ರ ತ್ರಿತ್ವದ ಕ್ರಿಯೆ. ಆಮೇಲೆ ತಂದೆ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸಲ್ಲಿಸ್ತೀವಿ. ಅಪ್ಪ ತಂದೆ, ತಂದೆ ದೇವ್ರಿ, ಈ ನೀವು ಸ್ಥಾಪನೆ ಮಾಡಿದ ಧರ್ಮಸಭೆಗಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೀವಿ. ಧರ್ಮಸಭೆ ಇವತ್ತು ಕ್ರಿಯಾತ್ಮಕವಾಗಿ ನಿಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ನೀವೇ ಧರ್ಮಸಭೆಯಲ್ಲಿದ್ದು ಕಾರ್ಯ ಮಾಡ್ತಿದ್ರ. ಹೇಗೆ ತಂದೆ ನಿಮ್ಮಲ್ಲಿದ್ದು ಯೇಸುವೆ ಕಾರ್ಯ ಮಾಡ್ತಿದ್ರು, ಹಾಗೆ ನೀವು ಇವತ್ತು ಸಭೆಯಲ್ಲಿದ್ದು, ಧರ್ಮಸಭೆಯಲ್ಲಿದ್ದು, ಪ್ರತಿಯೊಬ್ಬರ ಅಭಿಷೇಕ ವ್ಯಕ್ತಿಗಳಿದ್ದು ನೀವು ಕಾರ್ಯ ಮಾಡೋರಾಗಿದ್ದೀರಿ. ಹಾಗೂ ಈ ಸಂಸ್ಕಾರದ ಮುಖಾಂತರ ನೀವನ್ನೇ ನಾವು ಇವತ್ತು ಕೂಡ ನಮ್ಗೆ ಕೊಡ್ತಾ ಇದ್ದೀರಿ. ಸ್ವರ್ಗದ ಎಲ್ಲ ಕೃಪಾವರಗಳು ಈ ಸಂಸ್ಕಾರಗಳ ಮುಖಾಂತರ ನಮ್ಮಲ್ಲಿ ಹರಿಸ್ತೀರಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀರಿ. ತಂದೆ ಆ ದೇವರೇ, ನಮ್ಮನ್ನು ಆಶೀರ್ವದಿಸಿರಿ. ಹಾಗೂ ಈ ಸಂಸ್ಕಾರಗಳಲ್ಲಿ ನಮ್ಮ ವಿಶ್ವಾಸ ಹೆಚ್ಚಿಸಿ ಸ್ವಾಮಿ. ಈ ಸಂಸ್ಕಾರ ನಮ್ಗೆ ದೃಢವಾದ ನಂಬಿಕೆ ಅನುಗ್ರಹಿಸಿರಿ. ನಮ್ಮ ವಿಶ್ವಾಸ ಸಾಕಾಗಲ್ಲ ಈ ಸಂಸ್ಕಾರಗಳಲ್ಲಿ. ಹೌದು, ಏನೋ ನಡೀತದೆ, ಏನೋ ಯಾರಿಗೊತ್ತು, ಕಣ್ಣಿಗೇನು ಕಾಣುವುದಿಲ್ಲ, ಏನೋ ಗುರುಗಳು ಏನನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಕೆಲವು ಸತಿ ಕಡೆಗಣಿಸ್ತೀವಿ. ಆದ್ರೆ ನಾವು ಇದು ನಿಜವಾಗಿ ನಮ್ಮ ಜೀವನದಲ್ಲಿ ಅರ್ಥಭರಿತವಾಗುವಾಗೆ ಇದು ಇವತ್ತು ಈ ಗುರುಗಳು, ಯಾಜಕರು ನಿಮ್ಮ ಪ್ರತಿನಿಧಿಗಳಾಗಿ ಅಥವಾ ನೀವೇ ಅವರಲ್ಲಿ ಖುದ್ದಾಗಿ ಹಾಜರಿದ್ದು ಈ ಸಂಸ್ಕಾರಗಳನ್ನ ನೀವು ನಡೆಸ್ಕೊಡ್ತಾ ಇದ್ದೀರಿ. ಈ ಸಂಸ್ಕಾರದ ಮುಖಾಂತರ ನಿಮ್ಮನ್ನೇ ನಮಗೆ ಕೊಡ್ತಾ ಇದ್ದೀರಿ ಎಂಬ ದೃಢ ನಂಬಿಕೆಯಿಂದ ಈ ಸಂಸ್ಕಾರಗಳನ್ನು ನಾವು ಬಹಳ ಭಕ್ತಿಪೂರ್ವಕವಾಗಿ ಸ್ವೀಕರಿಸಿ ನಿಮ್ಮನ್ನೇ ನಾವು ಸೇವಿಸಿ ಸ್ವಾಮಿ. ನಿಮ್ಮಲ್ಲಿ ನಾವು ಹೆಚ್ಚೆಚ್ಚು ವಿಶ್ವಾಸದಲ್ಲಿ ಮತ್ತು ಒಳ್ಳೆ ಕಾರ್ಯಗಳಲ್ಲಿ ನಾವು ಬೆಳೆಯುವಂತೆ ನಮಗೆ ಅನುಗ್ರಹಿಸಿರಿ, ಕೃಪೆ ನೀಡಿರಿ ಸ್ವಾಮಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು.